ಯಥಾರ್ಥ್ ಹಾಗೂ ಸಾಂಚಿ ಇಬ್ರು ಗಂಡ ಹೆಂಡತಿ. ಸಾಂಚಿಗೆ ಒಂದು ಸೈಕಲಾಜಿಕಲ್ ಡಿಸಾರ್ಡರ್ ಇರುತ್ತೆ. ಹೀಗಿರುವಾಗ ಒಂದಿನ ಸಾಂಚಿ ಒಬ್ಳೆ ಮನೇಲಿರುವಾಗ ಒಬ್ಬ ಟೆರರಿಸ್ಟ್ ಮನೆ ಒಳಗಡೆ ನುಗ್ಗಿ ಅವಳನ್ನ ಹೆದರ್ಸಿ ಹಾಸ್ಟೇಜ್ ಆಗಿ ಇಟ್ಕೋತಾನೆ. ಸೊ ತನ್ನ ವೈಫ್ ನ ಸೇವ್ ಮಾಡೋದಕ್ಕೆ ಯಥಾರ್ಥ್ ಏನ್ ಮಾಡ್ತಾರೆ, ಸಾಂಚಿಗೆ ಇರುವ ಸೈಕಲಾಜಿಕಲ್ ಡಿಸಾರ್ಡರ್ ಆದ್ರೂ ಏನು ಅನ್ನೋದೇ ಕತೆ. ಆದ್ರೆ ಈ ಸಿನಿಮಾ ನೀವ್ ಅನ್ಕೊಂಡಂಗೆ ಸಿಂಪಲ್ ಆಗಿ ಇರೋದಿಲ್ಲ. ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಟ್ವಿಸ್ಟ್ ಗಳನ್ನ ನಿಮ್ಮಿಂದ ಗೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನ ಇಷ್ಟಪಡೋರೆ ಆದ್ರೆ ಕೊನೆವರೆಗೂ ನೋಡಿ. ಅಂದ ಹಾಗೆ ಚಿತ್ರದ ಹೆಸರು ದೋಖಾ ರೌಂಡ್ ದಿ ಕಾರ್ನರ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಯಥಾರ್ಥ್ ಹಾಗೂ ಸಾಂಚಿ ಅನ್ನುವ ಕಪಲ್ ನ ತೋರಿಸ್ತಾರೆ. ಸ್ವಲ್ಪ ದಿನ ಇಬ್ರು ಹ್ಯಾಪಿಯಾಗಿನೇ ಇರ್ತಾರೆ. ಆದ್ರೆ ಕೆಲವು ದಿನಗಳ ನಂತರ ಇಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರುವಾಗುತ್ತೆ. ಕೊನೆಗೆ ಸಾಂಚಿ ನನ್ಗೆ ಡಿವೋರ್ಸ್ ಬೇಕು, ಯುಕೆಗೆ ಹೋಗೋದಕ್ಕೆ ವೀಸಾ ಅಪ್ಲೈ ಮಾಡಿದ್ದೀನಿ ಅಂತ ಯಥಾರ್ಥ್ ಸರಿ ಅಂತ ಹೇಳಿ ಆಫೀಸ್ಗೆ ಹೋಗ್ತಾರೆ. ಯಥಾರ್ಥ್ ಆಫೀಸ್ಗೆ ಹೋಗ್ತಾ ಇರೋದ್ನ ಯಾರೋ ಸ್ಟ್ರೇಂಜರ್ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಹೋಗೋ ದಾರಿಯಲ್ಲಿ ಸೈಕ್ಯಾಟ್ರಿಸ್ಟ್ ಆಗಿರೋ ವಿದ್ಯಾ ಅವ್ರಿಗೆ ಕಾಲ್ ಮಾಡಿ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ. ವಿದ್ಯಾ ಹೇಳ್ತಾರೆ ಡೋಂಟ್ ವರಿ, ಸ್ವಲ್ಪ ದಿನ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಆಕ್ಚುಲಿ ಇವರಿಬ್ರು ಡಿಸ್ಕಸ್ ಮಾಡ್ತಾ ಇರೋದು ಸಾಂಚಿ ಬಗ್ಗೆ. ಯಾಕಂದ್ರೆ ಅವಳಿಗೆ ಒಂದು ಮೆಂಟಲ್ ಡಿಸಾರ್ಡರ್ ಇರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಬ್ರೇಕಿಂಗ್ ನ್ಯೂಸ್ ಪ್ರಸಾರ ಆಗ್ತಿದೆ. ಸ್ಪ್ರಿಂಗ್ ಶೈನ್ ಅಪಾರ್ಟ್ಮೆಂಟ್ ಒಳಗಡೆ ರಿಯಾಜ್ ಗುಲ್ ಅನ್ನುವ ಟೆರರಿಸ್ಟ್ ಹೈಡ್ ಆಗಿದ್ದಾನೆ. ಇದಕ್ಕೂ ಮುಂಚೆ ರಿಯಾಜ್ ಗುಲ್ ಹಾಸ್ಟೆಲ್ ನಲ್ಲಿ ಬಾಂಬ್ ಇಟ್ಟಿದ್ರಿಂದ ಹಲವು ಜನ ಸ್ಟೂಡೆಂಟ್ ಗಳು ಸತ್ತೋಗಿದ್ರು ಅಂತ. ಈ ನ್ಯೂಸ್ ನೋಡಿ ಯಥಾರ್ಥ್ ಅವರಿಗೆ ಗಾಬರಿ ಆಗುತ್ತೆ. ಯಾಕಂದ್ರೆ ಯಥಾರ್ಥ್ ಹಾಗೂ ಅವ್ರ ವೈಫ್ ಸ್ಟೇ ಆಗಿರೋ ಅದೇ ಅಪಾರ್ಟ್ಮೆಂಟ್ ಒಳಗಡೆನೆ ರಿಯಾಜ್ ಹೈಡ್ ಆಗಿದ್ದಾನೆ. ವೈಫ್ಗೆ ಕಾಲ್ ಮಾಡಿದಾಗ ಅವಳು ಪಿಕ್ ಮಾಡ್ತಾ ಇಲ್ಲ. ಹಾಗೇನೆ ಸೈಕ್ಯಾಟ್ರಿಸ್ಟ್ ವಿದ್ಯಾ ಅವ್ರಿಗೆ ಕಾಲ್ ಮಾಡಿ ಟಿವಿ ಆನ್ ಮಾಡು ಅಂತ ಹೇಳ್ತಾರೆ. ಸೊ ಈಗ ವಿದ್ಯಾ ಅವರಿಗೂ ವಿಷಯ ಗೊತ್ತಾಗುತ್ತೆ. ಈ ಕಡೆ ಸ್ಪ್ರಿಂಗ್ ಶೈನ್ ಅಪಾರ್ಟ್ಮೆಂಟ್ ಹತ್ರ ಪೊಲೀಸ್ನವರು ಹಾಗೇನೆ ಮೀಡಿಯಾದವರು ಕೂಡ ಇದ್ದಾರೆ. ಈ ಕೇಸ್ ನ ಹ್ಯಾಂಡಲ್ ಮಾಡ್ತಾ ಇರೋದು ಎಸಿಪಿ ಹರಿಶ್ಚಂದ್ರ. ವಾಚ್ಮ್ಯಾನ್ ಗೆ ಸರಿಯಾಗಿ ಹೊಡೆದು ವಿಚಾರಿಸ್ತಾ ಇದ್ದಾರೆ. ನೀನು ಮೊಬೈಲ್ ನೋಡ್ಕೊಂಡು ಇದ್ದೆ ಅನ್ಸುತ್ತೆ, ಅದಕ್ಕೆ ರಿಯಾಜ್ ಅಪಾರ್ಟ್ಮೆಂಟ್ ಒಳಗಡೆ ಹೋಗಿರೋ ವಿಷಯ ನಿನ್ಗೆ ಗೊತ್ತಾಗಿಲ್ಲ ಅಂತ. ಅಷ್ಟ್ರಲ್ಲಿ ಯಥಾರ್ಥ್ ಅಲ್ಲಿಗೆ ಬರ್ತಾರೆ. ಸರ್, ಇದೇ ಅಪಾರ್ಟ್ಮೆಂಟ್ ಒಳಗಡೆನೆ ನನ್ನ ವೈಫ್ ಕೂಡ ಇದ್ದಾಳೆ. ಆ ಟೆರರಿಸ್ಟ್ ಯಾವ ಫ್ಲಾಟ್ ಒಳಗಡೆ ಇದ್ದಾನೆ ಅಂತ ಗೊತ್ತಿಲ್ಲ. ಅವನಿಂದ ಏನಾದ್ರೂ ನನ್ನ ವೈಫ್ಗೆ ತೊಂದರೆ ಆದ್ರೆ ಏನ್ ಮಾಡೋದು ಅಂತ. ಆಗ ಎಸಿಪಿ ಪ್ಯಾನಿಕ್ ಆಗ್ಬೇಡಿ, ಸಿಚುವೇಶನ್ ಅಂಡರ್ ಕಂಟ್ರೋಲ್ ನಲ್ಲೇ ಇದೆ ಅಂತ ಹೇಳ್ತಾರೆ. ಹಾಗೇನೆ ಯಥಾರ್ಥ್ ಅವರಿಗೆ ಎಸಿಪಿ ಇಂದ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಇವ್ರ ಫ್ಲಾಟ್ ನಲ್ಲಿ ಮೇಡ್ ಆಗಿ ವರ್ಕ್ ಮಾಡ್ತಿದ್ದ ಲೇಡಿ ಹೊರಗಡೆ ಹೋಗಿ 1 hour ಆಗಿದೆ, ಆದ್ರೆ ಇನ್ನೂ ವಾಪಸ್ ಬಂದಿಲ್ಲ ಅಂತ. ಹಾಗಾದ್ರೆ ನನ್ ವೈಫ್ ಒಬ್ಳೆ ಇದ್ದಾಳೆ, ನಾನು ಹೋಗ್ಲೇಬೇಕು ಅಂತ ಹೇಳಿದಾಗ ಎಸಿಪಿ ಒಂದು ಶಾಕಿಂಗ್ ವಿಷಯ ಹೇಳ್ತಾರೆ. ಅದೇನಂದ್ರೆ ನಿಮ್ ವೈಫ್ ಮಾತ್ರ ಇಲ್ಲ, ಅವ್ರ ಜೊತೆ ವೆಲ್ ಟ್ರೈನ್ಡ್ ಟೆರರಿಸ್ಟ್ ಒಬ್ಬ ಗನ್ ಸಮೇತ ಇದ್ದಾನೆ ಅಂತ. ಅಂದ್ರೆ ಯಥಾರ್ಥ್ ಹಾಗೂ ಅವ್ರ ವೈಫ್ ಸ್ಟೇ ಆಗಿರೋ ಫ್ಲಾಟ್ ಒಳಗಡೆನೆ ರಿಯಾಜ್ ಸೇರ್ಕೊಂಡಿದ್ದಾನೆ. ಹಾಗೆ ಕಟ್ ಮಾಡಿ ಫ್ಲಾಟ್ ಒಳಗಡೆ ತೋರಿಸ್ತಾರೆ. ಇವನೇ ರಿಯಾಜ್ ಸಾಂಚಿನ ಗನ್ ಪಾಯಿಂಟ್ ಅಲ್ಲಿ ಕೂರ್ಸಿ ಏನಾದ್ರೂ ಅಲ್ಲಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ ಅಂತ. ಸಾಂಚಿಗೆ ತುಂಬಾ ಭಯ ಆಗ್ತಿದೆ. ಮೊದ್ಲೇ ಇವನು ಟೆರರಿಸ್ಟ್ ಆಗಿರೋದ್ರಿಂದ ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಖಂಡಿತ ಶೂಟ್ ಮಾಡ್ತಾನೆ ಅಂತ. ಈಗ ರಿಯಾಜ್ ವಿಂಡೋ ಹತ್ರ ಬಂದು ಪೊಲೀಸ್ನವ್ರಿಗೆ ಹೇಳ್ತಾನೆ, ಏನಾದ್ರೂ ಹೈ ಅಲರ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಖಂಡಿತ ಈ ಲೇಡಿಗೆ ಶೂಟ್ ಮಾಡ್ತೀನಿ ಅಂತ. ಎಸಿಪಿ ವಾರ್ನಿಂಗ್ ಕೊಡ್ತಾರೆ, ಮರ್ಯಾದೆಯಾಗಿ ಸರೆಂಡರ್ ಆಗು, ಇಲ್ಲ ಅಂದ್ರೆ ನೋಡ್ದಲ್ಲ ಕೆಳಗಡೆ ನಾವು ಎಷ್ಟು ಜನ ಇದ್ದೀವಿ, ಒಳಗಡೆ ನುಗ್ಗಿದ್ರೆ ಎಲ್ಲಿಗೆಲ್ಲ ಶೂಟ್ ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ ಅಂತ. ಹಾಗೇನೆ ನನ್ನಿಂದ ಕಿತ್ಕೊಂಡಿರೋ ಗನ್ನ ವಾಪಸ್ ಕೊಡು ಅಂತ ಕೇಳ್ತಾರೆ. ಆಕ್ಚುಲಿ ಏನ್ ನಡೆದಿದೆ ಅಂದ್ರೆ ರಿಯಾಜ್ ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಾಗ ಈ ಎಸಿಪಿ ಹತ್ರ ಇದ್ದ ಗನ್ನ ಕಿತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆದ್ಮೇಲೆ ನೇರವಾಗಿ ಈ ಅಪಾರ್ಟ್ಮೆಂಟ್ ಒಳಗಡೆ ನುಗ್ಗಿದ್ದಾನೆ. ಈಗ ರಿಯಾಜ್ ಹೇಳ್ತಾನೆ, ನೋಡಿ ಇನ್ನು 1 hour ಒಳಗಡೆ ಜಿಬ್ರಾನ್ ಇಲ್ಲಿಗೆ ಬರ್ಬೇಕು, ಇಲ್ಲ ಅಂದ್ರೆ ಖಂಡಿತ ಈ ಲೇಡಿನ ಸಾಯಿಸ್ಬಿಡ್ತೀನಿ ಅಂತ. ಇದನ್ನ ನೋಡ್ತಿದ್ದೆ ಯಥಾರ್ಥ್ಗೆ ತುಂಬಾ ಭಯ ಆಗ್ತಿದೆ. ಆಕ್ಚುಲಿ ರಿಯಾಜ್ ಹೇಳ್ತಿರೋ ಜಿಬ್ರಾನ್ ಜೈಲಿನಿಂದ ಎಸ್ಕೇಪ್ ಆಗಿ 6 months ಆಗಿದೆ, ಓಡೋಗಿರೋನ್ನ ಎಲ್ಲಿಂದ ಹಿಡ್ಕೊಂಡ್ ಬರ್ಲಿ ಅಂತ. ಅದಕ್ಕೆ ರಿಯಾಜ್, ನೀನೇ ಜಿಬ್ರಾನ್ ನ ಹೈಡ್ ಮಾಡಿದ್ಯಾ ಅನ್ನೋದ್ ನನಗೆ ಗೊತ್ತು, ಸುಮ್ನೆ ಕತೆ ಹೊಡಿಬೇಡಿ, ಅವನ್ನ ಇಲ್ಲಿ ಕರ್ಸಿ ಅಂತ ಹೇಳಿ ಒಳಗಡೆ ಹೋಗ್ತಾನೆ. ಪೊಲೀಸ್ನವ್ರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಸಿಪಿ ಯೋಚನೆ ಮಾಡ್ತಾ ಇದ್ದಾರೆ, ಓಡೋಗಿರೋ ಜಿಬ್ರಾನ್ ನ ಹೇಗೆ ಕಂಡು ಹಿಡಿಯೋದು ಅಂತ. ಈ ಕಡೆ ಸಾಂಚಿ ರಿಯಾಜ್ಗೆ ಹೇಳ್ತಾಳೆ, ನಿನ್ಗೆ ನನ್ನ ಸಾಯಿಸ್ಬೇಕು ಅನ್ಸಿದ್ರೆ ಸಾಯಿಸ್ಬಿಡು ಅಂತ. ಆಗ ರಿಯಾಜ್, ನೋಡಿ ಸಾಯೋದು ಅಷ್ಟು ಈಸಿ ಅಲ್ಲ, ಈಗ ನಾನು ನಿಮ್ ತಲೆಗೆ ಶೂಟ್ ಮಾಡ್ದೆ ಅನ್ಕೊಳ್ಳಿ, ಅದ್ರ ಪೇನ್ ಎಷ್ಟಿರುತ್ತೆ ಗೊತ್ತಾ ಅಂತ. ಸಾಂಚಿ ಹೇಳೋ ಪ್ರಕಾರ ಡೈಲಿ ಸತ್ತು ಬದುಕೋ ಬದಲು ಒಂದೇ ಸಲ ಸಾಯೋದೇ ಬೆಸ್ಟ್, ಯಾಕಂದ್ರೆ ನನ್ನ ಹಸ್ಬೆಂಡ್ ಡೈಲಿ ನನ್ಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತ. ಹಾಗೇನೆ ಇಲ್ಲಿ ಯಥಾರ್ಥ ಎಸಿಪಿಗೆ ಹೇಳ್ತಾರೆ, ಸರ್ ನಿಮ್ಗೆ ನನ್ನ ವೈಫ್ ಸಾಂಚಿ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ನಾನು ಈಗ ಸರಿಯಾದ ಟೈಮ್ಗೆ ಮೇಲ್ಗಡೆ ಹೋಗಿಲ್ಲ ಅನ್ಕೊಳ್ಳಿ, ಅವ್ರಿಬ್ರು ಸತ್ತೋಗೋ ಸಾಧ್ಯತೆ ಇದೆ ಅಂತ. ಗಾಬರಿ ಆಗಿದ್ದೆ ಎಸಿಪಿ, ಏನ್ ಹೇಳ್ತಾ ಇದ್ದೀರಾ ಅಂತ ಕೇಳಿದಾಗ, ಸರ್ ನನ್ನ ವೈಫ್ಗೆ ಡಿಲ್ಯೂಷನಲ್ ಡಿಸಾರ್ಡರ್ ಅನ್ನೋ ಕಾಯಿಲೆ ಇದೆ, ಯಾವ ವಿಷಯ ನಡ್ದೇ ಇರಲ್ವೋ ಅದನ್ನ ನಡೆದಿದೆ ಅನ್ನೋ ತರ ಅವಳೇ ಒಂದು ರಿಯಾಲಿಟಿನ ಸೃಷ್ಟಿ ಮಾಡ್ಕೋತಾಳೆ.
ಮಾರ್ನಿಂಗ್ ಏನ್ ಹೇಳಿದ್ಲು ಗೊತ್ತಾ, ನನ್ಗೆ ಡಿವೋರ್ಸ್ ಬೇಕು, UK ವೀಸಾಗೂ ಅಪ್ಲೈ ಮಾಡಿದ್ದೀನಿ ಅಂತ. ನಿಜ ಹೇಳ್ಬೇಕಂದ್ರೆ ನಮ್ಮಿಬ್ಬರ ನಡುವೆ ಡಿವೋರ್ಸ್ ವಿಷಯದ ಬಗ್ಗೆ ಯಾವತ್ತೂ ಡಿಸ್ಕಷನ್ ನಡೆದೇ ಇಲ್ಲ. ಅವಳಿಗೆ ಟ್ರೀಟ್ಮೆಂಟ್ ಕೊಡ್ತಿರೋ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ವಿದ್ಯಾ ಜೊತೆ ನಾನು ಅಫೇರ್ ಇಟ್ಕೊಂಡಿದ್ದೀನಿ ಅಂತ ಅವಳು ಅನ್ಕೊಂಡಿದ್ದಾಳೆ. ಇದೇ ವಿಷಯಕ್ಕೆ ನಮ್ಮಿಬ್ಬರ ನಡುವೆ ಡೈಲಿ ಜಗಳ ಆಗ್ತಿರುತ್ತೆ. ಸೊ ನಾನು ಮೇಲ್ಗಡೆ ಹೋಗಿಲ್ಲ ಅಂದ್ರೆ ಖಂಡಿತ ತೊಂದರೆ ಆಗುತ್ತೆ ಅಂತ. ಈ ಕಡೆ ಸಾಂಚಿ ರಿಯಾಜ್ಗೆ ಹೇಳ್ತಾಳೆ, ನನ್ ಹಸ್ಬೆಂಡ್ ಅವ್ರ ಗರ್ಲ್ ಫ್ರೆಂಡ್ ಇದ್ದಾಳಲ್ಲ, ಅವಳನ್ನೇ ಸೈಕ್ಯಾಟ್ರಿಸ್ಟ್ ಮಾಡಿ ನನ್ಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾನೆ. ಇಬ್ರು ಸೇರಿ ನನ್ನ ಹುಚ್ಚಿ ಅಂತ ಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಿಮ್ನ ಹುಚ್ಚಿ ಅಂತ ಪ್ರೂವ್ ಮಾಡಿದ್ರೆ ಅವ್ರಿಗೆ ಏನ್ ಸಿಗುತ್ತೆ? ಇಷ್ಟ ಇಲ್ಲ ಅಂದ್ರೆ ಡಿವೋರ್ಸ್ ಕೊಡ್ಬೋದಲ್ಲ ಅಂತ ರಿಯಾಜ್ ಕೇಳ್ದಾಗ ಸಾಂಚಿ ಹೇಳ್ತಾಳೆ, ನನ್ಗೆ ಡಿವೋರ್ಸ್ ಕೊಟ್ರೆ ಅವ್ರಿಗೆ ನನ್ ಪ್ರಾಪರ್ಟಿ ಆಸ್ತಿ ಏನು ಸಿಗೋದಿಲ್ಲ. ಬದಲಾಗಿ ನನ್ನ ಹುಚ್ಚಿ ಅಂತ ಪ್ರೂವ್ ಮಾಡಿ ಮೆಂಟಲ್ ಅಸೈಲಂಗೆ ಕಳ್ಸಿದ್ರೆ ನನ್ ಪ್ರಾಪರ್ಟಿ ಎಲ್ಲ ಅವ್ರಿಗೇನೆ ಸಿಗುತ್ತೆ. ಅದಕ್ಕೆ ಇಬ್ರು ಈ ಪ್ಲಾನ್ ಮಾಡಿದ್ದಾರೆ ಅಂತ. ಮೇಡಮ್, ನಿಮ್ಮ ಗಂಡ ಹೆಂಡತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ ಅಂತ ರಿಯಾಜ್ಗೆ ತುಂಬಾ ಕೋಪ ಬರುತ್ತೆ. ಈ ಕಡೆ ACP ಸೈಕ್ಯಾಟ್ರಿಸ್ಟ್ ಆಗಿರೋ ವಿದ್ಯಾ ಅವ್ರಿಗೆ ಕಾಲ್ ಮಾಡಿ ಸಾಂಚಿ ಅವ್ರ ಕಂಡೀಷನ್ ಬಗ್ಗೆ ಕೇಳಿದಾಗ ಕೆಲವು ತಿಂಗಳಿಂದ ಡಿಲ್ಯೂಷನಲ್ ಡಿಸಾರ್ಡರ್ಗೆ ಟ್ರೀಟ್ಮೆಂಟ್ ತಗೋತಾ ಇದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಅಷ್ಟರಲ್ಲಿ ಮೇಡ್ ಬರ್ತಾರೆ. ಎಲ್ಲಿಗ್ ಹೋಗಿದ್ದೆ ಇಷ್ಟೊತ್ತು ಅಂತ ಕೇಳಿದಾಗ ಮೇಡಮ್ ಮಾರ್ಕೆಟ್ಗೆ ಹೋಗಿ ಇದನ್ನೆಲ್ಲ ತರೋದಕ್ಕೆ ಹೇಳಿದ್ರು, ಅದಕ್ಕೆ ಲೇಟ್ ಆಯ್ತು ಅಂತ. ಯಥಾರ್ಥ ACPಗೆ ಹೇಳ್ತಾರೆ, ಬೇಕಾದ್ರೆ ಇವ್ರನ್ನೇ ಕೇಳ್ ನೋಡಿ, ಸಾಂಚಿಗೆ ಇರೋ ಮೆಂಟಲ್ ಇಲ್ನೆಸ್ ಇಂದ ನನ್ಗೆ ಎಷ್ಟು ತೊಂದರೆ ಆಗ್ತಿದೆ ಅಂತ. ಆಗ ಮೇಡ್ ಹೇಳ್ತಾರೆ, ಸರ್ ಮೇಡಮ್ಗೆ ಟ್ಯಾಬ್ಲೆಟ್ ಕೊಡೋ ಟೈಮ್ ಆಯ್ತು, ಈಗ ಏನ್ ಮಾಡೋದು ಅಂತ. ಯಥಾರ್ಥ ಹೇಳೋ ಪ್ರಕಾರ ಪ್ರಿಸ್ಕ್ರಿಪ್ಷನ್ ಟ್ಯಾಬ್ಲೆಟ್ ನ ಸಾಂಚಿಗೆ ಟೈಮ್ ಟು ಟೈಮ್ ಕೊಡಬೇಕು. ಆದ್ರೆ ಅವಳು ಟ್ಯಾಬ್ಲೆಟ್ ತಗೊಳ್ಳೋದೇ ಇಲ್ಲ. ಅದಕ್ಕೆ ನಾನು ಹಾಗೂ ಮೇಡ್ ಸೇರಿ ಜ್ಯೂಸ್, ಕಾಫಿ ಅಥವಾ ಊಟದಲ್ಲಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ವಿ. ಸರಿಯಾದ ಟೈಮ್ಗೆ ಟ್ಯಾಬ್ಲೆಟ್ ಕೊಟ್ಟಿಲ್ಲ ಅಂದ್ರೆ ಖಂಡಿತ ಅಲ್ಲಿ ಏನ್ ಬೇಕಾದ್ರೂ ನಡಿಬಹುದು ಅಂತ. ಇದನ್ ಕೇಳಿ ACPಗೆ ತಲೆ ಕೆಟ್ಟು ಹೋಗುತ್ತೆ. ಕಟ್ ಮಾಡಿದ್ರೆ ಹೈಯರ್ ಆಫೀಸರ್ಗೆ ಹೋಮ್ ಮಿನಿಸ್ಟರ್ ಕಾಲ್ ಮಾಡಿ ಹೇಳ್ತಾರೆ, ಇಷ್ಟೊತ್ತಾದ್ರೂ ರಿಯಾಜ್ ನ ಅರೆಸ್ಟ್ ಮಾಡೋದಕ್ಕೆ ಆಗ್ಲಿಲ್ವಾ ನಿಮ್ಗೆ? ಆಗಿಲ್ಲ ಅಂದ್ರೆ ಹೇಳಿ, NSG ಕಮಾಂಡೋಸ್ ನ ಕಳಿಸ್ತೀನಿ ಅಂತ. ಅದಕ್ಕೆ ಹೈಯರ್ ಆಫೀಸರ್ ಹೇಳ್ತಾರೆ, ಸರ್ ನಮ್ ಬೆಸ್ಟ್ ಆಫೀಸರ್ ನ ಕಳ್ಸಿದ್ದೀನಿ, ಸದ್ಯದಲ್ಲೇ ಅವನ್ನ ಅರೆಸ್ಟ್ ಮಾಡ್ತೀವಿ. ಅವನೊಬ್ನೇ ಇದ್ದಿದ್ರೆ ಇಷ್ಟೊತ್ತಿಗೆ ಅವನ್ ಕತೆ ಮುಗಿಸ್ತಾ ಇದ್ರು. ಆದ್ರೆ ಒಂದು ಲೇಡಿ ಇರೋ ಫ್ಲಾಟ್ ಗೆ ನುಗ್ಗಿ ಹಾಸ್ಟೇಜ್ ಸಿಚುವೇಶನ್ ನ ಕ್ರಿಯೇಟ್ ಮಾಡಿರೋದ್ರಿಂದ ಡಿಲೇ ಆಗ್ತಿದೆ. ಅಟ್ಲೀಸ್ಟ್ 2 ಗಂಟೆ ಆದ್ರೂ ಕೊಡಿ ಅಂತ. ಈ ಕಡೆ ಪದೇ ಪದೇ ರಿಯಾಜ್ ವಿಂಡೋ ಹತ್ರ ಬಂದು ಜಿಬ್ರಾನ್ ನ ಕರ್ಸಿ ಅಂತ ಪೊಲೀಸರಿಗೆ ಫೋರ್ಸ್ ಮಾಡ್ತಾ ಇದ್ದಾನೆ. ಅಷ್ಟರಲ್ಲಿ ಹೈಯರ್ ಆಫೀಸರ್ ACPಗೆ ಕಾಲ್ ಮಾಡಿ ಹೇಳ್ತಾರೆ, ಸೆಂಟ್ರಲ್ ಇಂದ ಪ್ರೆಷರ್ ಜಾಸ್ತಿ ಆಗ್ತಿದೆ. ಈ ಮೀಡಿಯಾದವರು ಬೇರೆ ರೆಕ್ಕೆ ಪುಕ್ಕ ಕಟ್ಟಿ ಹೊಸ ಹೊಸ ಕತೆಗಳನ್ನ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಹಾಸ್ಟೇಜ್ ಆಗಿರೋ ಆ ಲೇಡಿ ಪರಿಸ್ಥಿತಿ ಏನಾಗಿದೆಯೋ ಅಂತ ಬ್ರೇಕಿಂಗ್ ನ್ಯೂಸ್ ಪ್ರಸಾರ ಆಗ್ತಿರೋದ್ರಿಂದ ನನ್ಗೆ ತುಂಬಾ ಪ್ರೆಷರ್ ಹಾಕ್ತಾ ಇದ್ದಾರೆ. NSG ನ ಕಳಿಸ್ತೀನಿ ಅಂತ. ಒಂದು ವೇಳೆ NSG ನ ಕಳಿಸಿದ್ರೆ ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮರ್ಯಾದೆ 3 ಕಾಸಿಗೆ ಹರಾಜಾಗುತ್ತೆ ಅಂತ. ಅದಕ್ಕೆ ACP ಹೇಳ್ತಾರೆ, ಸರ್ ಒಳಗಡೆ ಸೇರ್ಕೊಂಡಿರೋನು ಒಬ್ಬ ಟೆರರಿಸ್ಟ್. ತುಂಬಾ ಫೋರ್ಸ್ ಏನಾದ್ರೂ ಇಲ್ಲಿಗೆ ಬಂದ್ರೆ ಖಂಡಿತ ಅವನಿಗೆ ಕೋಪ ಬಂದು ಆ ಲೇಡಿಗೆ ಏನಾದ್ರೂ ತೊಂದರೆ ಮಾಡೋ ಸಾಧ್ಯತೆ ಇದೆ. ನನ್ಗೆ ಅದೆಲ್ಲ ಗೊತ್ತಿಲ್ಲ. ನನ್ಗೆ ಪ್ರೆಷರ್ ಜಾಸ್ತಿ ಆಗ್ತಿದೆ. ನಮ್ಗೆ 2 hours ಟೈಮ್ ಕೊಟ್ಟಿದ್ದಾರೆ. ಅಷ್ಟ್ರೊಳಗಡೆ ಅವನಿಗೆ ಶೂಟ್ ಮಾಡ್ತೀಯೋ ಅಥವಾ ಅರೆಸ್ಟ್ ಮಾಡ್ತೀಯೋ ಅದು ನಿನ್ಗೆ ಬಿಟ್ಟಿದ್ದು. ಅಂಡ್ ಆ ಲೇಡಿಗೆ ಏನು ತೊಂದರೆ ಆಗ್ಬಾರ್ದು. ಇನ್ ಕೇಸ್ 2 ಗಂಟೆ ಆದ್ರೂನು ಸಿಚುವೇಶನ್ ಹೀಗೇನೆ ಇದ್ರೆ ನನ್ನಿಂದ ಏನು ಮಾಡೋದಕ್ಕಾಗಲ್ಲ. NSG ಕಮಾಂಡೋಸ್ ಅಲ್ಲಿಗೆ ಬರ್ತಾರೆ ಅಂತ. ಸೊ ACPಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇನ್ನು ಫ್ಲಾಟ್ ಒಳಗಡೆ ಇರೋ ರಿಯಾಜ್ ಸಾಂಚಿಗೆ ಹೇಳ್ತಾನೆ, ನೀವು ಶ್ರೀಮಂತರು ಎಲ್ಲ ಆರಾಮಾಗಿರ್ತೀರಾ ಅಂತ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮಲ್ಲೂ ಇಷ್ಟೆಲ್ಲ ಸಮಸ್ಯೆ ಇರುತ್ತೆ ಅನ್ನೋದು ನಿಮ್ಮ ಮಾತಿಂದ ಗೊತ್ತಾಯ್ತು ಅಂತ. ಅಷ್ಟರಲ್ಲಿ ಮೈಕ್ ನಲ್ಲಿ ಪೊಲೀಸ್ನವರು ಹೇಳ್ತಾರೆ, ರಿಯಾಜ್ ಮನೇಲಿರೋ ಫೋನ್ಗೆ ಕಾಲ್ ಬರುತ್ತೆ, ಪಿಕ್ ಮಾಡು ಅಂತ. ಈಗ ಯಥಾರ್ಥ ರಿಯಾಜ್ಗೆ ಹೇಳ್ತಾರೆ, ನೋಡು ನಿನ್ನ ಉದ್ದೇಶ ಏನಿದೆ ಅಂತ ನನ್ಗೆ ಗೊತ್ತಿಲ್ಲ, ಆದ್ರೆ ನನ್ ವೈಫ್ಗೆ ಹೆಲ್ತ್ ಇಶ್ಯೂ ಇದೆ. ಎವ್ರಿ 3 yearsಗೆ ಒಂದ್ಸಲ ಟ್ಯಾಬ್ಲೆಟ್ ಕೊಡ್ಬೇಕು. ಅವಳಿಗೆ ಡೈರೆಕ್ಟ್ ಆಗಿ ಟ್ಯಾಬ್ಲೆಟ್ ಕೊಟ್ರೆ ತಗೊಳ್ಳೋದಿಲ್ಲ. ಅದಕ್ಕೆ ಕಾಫಿ, ಜ್ಯೂಸ್ ಅಥವಾ ಫುಡ್ ಅಲ್ಲಿ ಮಿಕ್ಸ್ ಮಾಡಿ ಕೊಡ್ಬೇಕು. ನಿಮ್ ಲೆಫ್ಟ್ ಸೈಡ್ಗೆ ಒಂದು ಬೆಡ್ರೂಮ್ ಇದೆ. ಅದಕ್ಕೆ ಅಟ್ಯಾಚ್ ಆಗಿರೋ ಬಾತ್ರೂಮ್ ನ ಸ್ವಿಚ್ ಬಾಕ್ಸ್ ಹಿಂದೆ ಆ ಟ್ಯಾಬ್ಲೆಟ್ ಇದೆ. ಹೇಗಾದ್ರೂ ಅವಳಿಗೆ ಆ ಟ್ಯಾಬ್ಲೆಟ್ ನ ಕೊಟ್ಬಿಡಿ, ಇಲ್ಲಾಂದ್ರೆ ಅವಳಿಂದ ನಿಮ್ಗೆ ಮಾತ್ರ ಅಲ್ಲ ನಮ್ಗೂ ತೊಂದರೆ ಆಗುತ್ತೆ ಅಂತ. ಅದಕ್ಕೆ ರಿಯಾಜ್ ಹೇಳ್ತಾನೆ, ನನ್ಗೆ ಇದೆಲ್ಲ ಬೇಡದೆ ಇರೋ ವಿಷಯ. ಜಿಬ್ರಾನ್ ಇಲ್ಲಿಗೆ ಬರ್ಬೇಕು. ಅವನು ಇಲ್ಲಿಗೆ ಬಂದ ಮೇಲೆ ನಮ್ಗೆ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಒಂದು ಕಾರ್ ಬೇಕು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಸಾಂಚಿ ತುಂಬಾ ಶಾರ್ಪ್ ಅನ್ಸುತ್ತೆ. ಏನು ನನ್ಗೆ ಆ ಟ್ಯಾಬ್ಲೆಟ್ ಕೊಡೋದಕ್ಕೆ ಹೇಳಿದ್ರ? ನೋಡು, ಆ ಟ್ಯಾಬ್ಲೆಟ್ ನನ್ಗೆ ಕೊಡ್ತಿರೋದು ನನ್ನ ಆರೋಗ್ಯ ಸರಿ ಹೋಗ್ಲಿ ಅಂತ ಅಲ್ಲ, ಬದಲಾಗಿ ನನ್ಗೆ ಹುಚ್ಚಿಡಿಲಿ ಅಂತ. ಆಗ ರಿಯಾಜ್, ನೋಡಿ ನನ್ಗೆ ಅವರು ಯಾವುದೇ ಟ್ಯಾಬ್ಲೆಟ್ ಬಗ್ಗೆ ಹೇಳಿಲ್ಲ ಅಂತ. ಆದ್ರೆ ಸಾಂಚಿಗೆ ಚೆನ್ನಾಗ್ ಗೊತ್ತಿದೆ ಯಥಾರ್ಥಿ ಇವನಿಗೆ ಆ ಟ್ಯಾಬ್ಲೆಟ್ ನನ್ಗೆ ಕೊಡೋದಕ್ಕೆ ಹೇಳಿರ್ಬೋದು ಅಂತ. ಅದಕ್ಕೆ ರಿಯಾಜ್ ನ ಬ್ರೈನ್ ವಾಶ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ನೀನೇ ಯೋಚನೆ ಮಾಡು, ಆ ಟ್ಯಾಬ್ಲೆಟ್ ಇಂದ ನನ್ನ ಆರೋಗ್ಯ ಸರಿ ಹೋಗೋದೇ ಆಗಿದ್ರೆ ಯಾಕೆ ಆ ಟ್ಯಾಬ್ಲೆಟ್ ಗಳನ್ನ ಬಚ್ಚಿಡ್ಬೇಕು? ಆ ಟ್ಯಾಬ್ಲೆಟ್ ಗಳನ್ನ ಅವರು ನನ್ಗೆ ಗೊತ್ತಿಲ್ಲದೆ ಹೇಗೋ ಫುಡ್ ಅಲ್ಲಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ.
ಆ ಟ್ಯಾಬ್ಲೆಟ್ ನನ್ ದೇಹ ಸೇರ್ದಾಗ್ಲೆಲ್ಲ ನಾನು ವಿಚಿತ್ರವಾಗಿ ನಡ್ಕೋತೀನಿ, ಯಥಾರ್ಥಿಗೆ ಬೇಕಾಗಿರೋದು ಕೂಡ ಅದೇ ಅಂತ. ಸೊ ಇದ್ರಿಂದ ಎಲ್ಲೋ ರಿಯಾಜ್ಗೆ ಇವಳ ಮೇಲೆ ಸಾಫ್ಟ್ ಕಾರ್ನರ್ ಬಿಲ್ಡ್ ಆಗ್ತಾ ಇದೆ. ಸಾಂಚಿ ಹೇಳ್ತಾಳೆ, ನಾವಿಬ್ರು ಆಲ್ಮೋಸ್ಟ್ ಸೇಮ್, ನಿನ್ ನಂಬಿಕೆನ ಯಾರೋ ಮುರಿದಿದ್ದಾರೆ, ಅದಕ್ಕೆ ಇಲ್ಲಿಗೆ ಬಂದಿದ್ದೀಯಾ ಅಂತ. ಹೀಗೆ ಏನೇನೋ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಇದ್ರಿಂದ ತಲೆ ಕೆಡ್ಸ್ಕೊಂಡಿದ್ದ ರಿಯಾಜ್ 2 ಕಪ್ ಕಾಫಿ ಮಾಡ್ಕೊಂಡ್ ಬನ್ನಿ, ಒಂದು ನನ್ಗೆ ಇನ್ನೊಂದು ನಿಮ್ಗೆ, ನನ್ ಜೊತೆನೆ ನೀವು ಕೂಡ ಕುಡಿಬೇಕು ಅಂತ. ಸಾಂಚಿ ಕಾಫಿ ಮಾಡೋದಕ್ಕೆ ಕಿಚನ್ಗೆ ಹೋಗ್ತಾಳೆ. ಈ ಕಡೆ ಯಥಾರ್ಥ್ ಎಸಿಪಿಗೆ ಹೇಳ್ತಾರೆ, ರಿಯಾಜ್ ಅವಳಿಗೆ ಟ್ಯಾಬ್ಲೆಟ್ ಕೊಡ್ತಾನೆ ಅಂತ ನನ್ಗೆ ಅನ್ನಿಸ್ತಾ ಇಲ್ಲ. ಈ ರಿಯಾಜ್ ಹೇಳ್ತಿರೋ ಜಿಬ್ರಾನ್ ನಿಮ್ ಕಸ್ಟಡಿಯಲ್ಲಿ ಇದ್ದಾನ ಅಂತ. ಎಸಿಪಿ ಹೇಳ್ತಾರೆ, ಜಿಬ್ರಾನ್ ಇದ್ದಾನಲ್ಲ, ಅವ್ನ್ ನಮ್ ಕಸ್ಟಡಿಯಿಂದ ಎಸ್ಕೇಪ್ ಆಗಿ 6 ತಿಂಗಳಾಗಿದೆ. ಅದು ಬಿಡಿ, ನಿಮ್ ವೈಫ್ಗೆ ಆ ಟ್ಯಾಬ್ಲೆಟ್ ಕೊಟ್ಟಿಲ್ಲ ಅಂದ್ರೆ ಎಷ್ಟೊತ್ತು ಸ್ಟೇಬಲ್ ಆಗಿರ್ತಾರೆ? ಯಥಾರ್ಥ್ ಹೇಳೋ ಪ್ರಕಾರ ಕರೆಕ್ಟ್ ಆಗಿ ಇಷ್ಟೊತ್ತು ನಾರ್ಮಲ್ ಆಗಿರ್ತಾಳೆ ಅಂತ ಹೇಳೋದಕ್ಕಾಗಲ್ಲ. ಸಮ್ಟೈಮ್ಸ್ 2 ರಿಂದ 3 ಗಂಟೆ ಟೈಮ್ ನಾರ್ಮಲ್ ಆಗಿರ್ತಾಳೆ, ಸಮ್ಟೈಮ್ಸ್ 10 ನಿಮಿಷಕ್ಕೆನೆ ವಿಚಿತ್ರವಾಗಿ ನಡ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ ಅಂತ. ಈಗ ಒಂದು ಘಟನೆ ಬಗ್ಗೆ ಹೇಳ್ತಾರೆ. ಸೈಕಿಯಾಟ್ರಿಸ್ಟ್ ವಿದ್ಯಾ ಅವ್ರ ಆಫೀಸ್ ನಲ್ಲಿ 3 ಜನ ಕೂತ್ಕೊಂಡಿದ್ವಿ. ಆಲ್ರೆಡಿ ಅವಳಿಗೆ ಟ್ಯಾಬ್ಲೆಟ್ ಕೊಟ್ಟಿದ್ದೆ, ಸೊ ನಾರ್ಮಲ್ ಆಗೇ ಇದ್ಲು. ಯಾವ್ದೋ ಮೂವಿ ಬಗ್ಗೆ ಡಿಸ್ಕಸ್ ಮಾಡ್ತಿರುವಾಗ ಸಡನ್ಲಿ ನೀವಿಬ್ರು ಅಫೇರ್ ಇಟ್ಕೊಂಡಿದ್ದೀರಾ, ಅದಕ್ಕೆ ನಿನ್ಗೆ ಯಾವ ಮೂವಿ ಇಷ್ಟನೋ ಅದೇ ಮೂವಿ ಅವಳಿಗೂ ಇಷ್ಟ ಅಂತ ಗಲಾಟೆ ಮಾಡೋದಕ್ಕೆ ಶುರು ಮಾಡಿದ್ಲು. ಅವತ್ತಿಂದ ವಿದ್ಯಾ ನನ್ ಗರ್ಲ್ ಫ್ರೆಂಡ್ ಅಂತ ಅನ್ಕೊಂಡಿದ್ದಾಳೆ ಅಂತ. ಆಗ ಎಸಿಪಿ ಹೇಳ್ತಾರೆ, ಇದನ್ನೆಲ್ಲ ಕೇಳಿದ್ರೆ ಅಲ್ಲಿರೋ ಇಬ್ರಲ್ಲಿ ಯಾರು ತುಂಬಾ ಡೇಂಜರಸ್ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ. ಈ ಕಡೆ ಸಾಂಚಿ ಕಾಫಿ ಮಾಡ್ಕೊಂಡ್ ಬಂದು ಕೊಟ್ಟಿದ್ರಿಂದ ಇಬ್ರು ಕುಡಿತಾ ಇದ್ದಾರೆ. ಹಾಗೇನೆ ಸಾಂಚಿ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ನಾನು ಅವತ್ತು ಲೇಟ್ ಆಗಿ ಮನೆಗ್ ಬಂದಾಗ ಅವರಿಬ್ರು ಬೆಡ್ರೂಮ್ ನಲ್ಲಿ ಇದ್ರು. ನನ್ನ ನೋಡಿ ಕವರ್ ಅಪ್ ಮಾಡೋದಕ್ಕೆ ನಾವಿಬ್ರು ನಿನ್ ಮೆಂಟಲ್ ಇಲ್ನೆಸ್ ಬಗ್ಗೆನೆ ಡಿಸ್ಕಸ್ ಮಾಡ್ತಾ ಇದ್ವಿ ಅಂತ ಸುಳ್ಳು ಹೇಳಿದ್ರು. ನಿಮ್ಮಿಬ್ಬರ ನಡುವೆ ಅಫೇರ್ ಇದೆ ಅಲ್ವಾ ಅಂತ ಕೇಳಿದಾಗ ಹಾಗೇನು ಇಲ್ಲ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಅಂತ ಯಥಾರ್ಥ್ ನನಗೇನೆ ಬೈದ್ರು. ಇದನ್ನ ಕೇಳಿ ರಿಯಾಜ್ ಹೇಳ್ತಾನೆ, ಈ ಪ್ರಪಂಚ ಇರೋದೇ ಹೀಗೆ, ಸ್ಟ್ರೇಂಜರ್ಸ್ ನ ಯಾವತ್ತು ನಂಬಾರ್ದು, ಅದ್ರಲ್ಲೂ ರಿಲೇಟಿವ್ಸ್ ನ ನಂಬಲೇಬಾರ್ದು ಅಂತ. ಈಗ ಅವನೊಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ನನ್ಗೆ ಒಬ್ರು ಅಂಕಲ್ ಇದ್ರು, ಅವರೇ ನನ್ಗೆ ಊಟ ತಿಂಡಿ ಕೊಟ್ಟು ಸಾಕಿದ್ರು. ಮುಂಬೈನಲ್ಲಿ ಡೆಲಿವರಿ ಜಾಬ್ ಇದೆ, ಅಲ್ಲಿಗೆ ಹೋಗಿ ಸೇರ್ಕೊ ಅಂತ ಹೇಳಿ ಅಡ್ರೆಸ್ ಕೊಟ್ರು. ಸೊ ನಾನು ಪಾಕಿಸ್ತಾನಿಂದ ಇಲ್ಲಿಗೆ ಬಂದೆ. ಇಬ್ರು ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು, ಕೆಲ್ಸ ಕೂಡ ಇಷ್ಟ ಆಯ್ತು. ಎಂದಿನಂತೆ ಅವತ್ತು ಕೂಡ ಒಂದು ಪಾರ್ಸಲ್ ಸಿಕ್ತು. ಅದನ್ನ ಬಾಯ್ಸ್ ಹಾಸ್ಟೆಲ್ಗೆ ಕೊಡ್ಬೇಕಾಗಿತ್ತು. ನಾನೋಗಿ ಕೊಟ್ಬಿಟ್ಟು ಬಂದೆ. ನೋಡಿದ್ರೆ ನೆಕ್ಸ್ಟ್ ಡೇ ಅದೇ ಹಾಸ್ಟೆಲ್ ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ತುಂಬಾ ಜನ ಸತ್ತೋದ್ರು. ಕೊರಿಯರ್ ನ ನಾನೇ ಕೊಟ್ಟಿದ್ರಿಂದ ಪೊಲೀಸ್ನವರು ನನ್ನೇ ಅರೆಸ್ಟ್ ಮಾಡಿದ್ರು. ಈ ವಿಷಯ ಗೊತ್ತಾದ್ಮೇಲೆ ನಮ್ಮ ಅಂಕಲ್ ನಾನು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿಕೆ ಕೊಟ್ಬಿಟ್ರು. ಈಗ ಕೆಳಗಡೆ ಇರೋ ಅದೇ ಎಸಿಪಿ ಹ್ಯಾಂಡ್ ಟೀಮ್ ನವರೇ ನನ್ನ ಅರೆಸ್ಟ್ ಮಾಡಿದ್ರು. ಸತ್ಯ ಹೇಳಿದ್ರುನು ಯಾರು ಕೂಡ ನನ್ನ ಮಾತನ್ನ ನಂಬೋದಕ್ಕೆ ರೆಡಿನೇ ಇಲ್ಲ. ಅದಕ್ಕೆ ಬೇರೆ ದಾರಿ ಇಲ್ದೆ ಈ ನಿರ್ಧಾರ ಮಾಡ್ದೆ. ಇಲ್ಲಿಂದ ತಪ್ಸ್ಕೊಂಡು ಹೋಗೋದಕ್ಕೆ ಇದೊಂದೇ ದಾರಿ ಉಳ್ದಿರೋದು ಅಂತ. ಇದನ್ನ ಕೇಳಿ ಸಾಂಚಿ, ನಮ್ಮಿಬ್ಬರು ಸ್ಟೋರಿನಲ್ಲಿ ಕಾಮನ್ ಆಗಿರೋ ವಿಷಯ ಏನಂದ್ರೆ, ಯಾರ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ವೋ ಅವರೇ ನಮ್ಗೆ ಮೋಸ ಮಾಡಿದ್ದಾರೆ. ನಾನು ತುಂಬಾ ನಂಬಿದ್ದ ಯಥಾರ್ಥ್ ನನಗೆ ಮೋಸ ಮಾಡಿದ್ರು, ಹಾಗೇನೆ ನಿನ್ಗೆ ನಿಮ್ಮ ಅಂಕಲ್ ಮೋಸ ಮಾಡಿದ್ದಾರೆ ಅಂತ. ಇದ್ರಿಂದ ಮತ್ತಷ್ಟು ಟ್ರಿಗರ್ ಆಗಿದ್ದ ರಿಯಾಜ್ ಮತ್ತೆ ವಿಂಡೋ ಹತ್ರ ಬಂದು, ನನ್ಗೆ ಜಿಬ್ರಾನ್ ಜೊತೆಗೆ 50 ಲಕ್ಷ ಬೇಕು, ನಿಮ್ ಗವರ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ಈ ಮೇಡಮ್ ಅವ್ರ ಹಸ್ಬೆಂಡ್ಗೆ ಹೇಳ್ಬಿಟ್ಟು ಅರೇಂಜ್ ಮಾಡ್ಸಿ, ಇಲ್ಲ ಅಂದ್ರೆ ಈ ಮೇಡಮ್ ಕತೆ ಅಷ್ಟೇ ಅಂತ. ಎಸಿಪಿ ಅವ್ರ ಟೀಮ್ ಅವ್ರಿಗೆ ಹೇಳ್ತಾರೆ, ಇನ್ನು ಜಿಬ್ರಾನ್ ಬಗ್ಗೆ ಮಾಹಿತಿ ಸಿಗ್ಲಿಲ್ವಾ, ಆದಷ್ಟು ಬೇಗ ಅವನ್ನ ಕಂಡು ಹಿಡೀರಿ, ಜಿಬ್ರಾನ್ ನ ಇಲ್ಲಿಗೆ ಕರೆಸ್ಲೇಬೇಕು, ಇಲ್ಲ ಅಂದ್ರೆ ಆ ಲೇಡಿನ ಅವನು ಕೊಲೆ ಮಾಡ್ಬಿಡ್ತಾನೆ ಅಂತ. ಈಗ ಯಥಾರ್ಥ್ ಎಸಿಪಿಗೆ ಹೇಳ್ತಾರೆ, ಅವನು ಕೇಳ್ತಿರೋ ದುಡ್ಡನ್ನ ನಾನೇ ಅರೇಂಜ್ ಮಾಡ್ತೀನಿ, ಜಿಬ್ರಾನ್ ನ ಕರ್ಸೋ ವ್ಯವಸ್ಥೆ ನೀವು ಮಾಡಿ ಅಂತ. ಹಾಗೆ ಎಸಿಪಿ ಹೇಳ್ತಾರೆ, ನೋಡಿ ನೀವು ಅನ್ಕೊಂಡಂಗೆ ಸುಲಭ ಅಲ್ಲ, ನೀವು ದುಡ್ಡು ತಗೊಂಡು ಮೇಲೆ ಹೋದ ತಕ್ಷಣ ಅವನು ನಿಮ್ ವೈಫ್ ನ ಬಿಟ್ಬಿಡ್ತಾನೆ ಅಂತ ಅನ್ಕೊಂಡಿದ್ದೀರಾ, ಅವನು ಸಾಮಾನ್ಯ ಮನುಷ್ಯ ಅಲ್ಲ. ಹಾಸ್ಟೆಲ್ ನಲ್ಲಿ ಬಾಂಬ್ ಇಟ್ಟು ಎಷ್ಟೋ ಜನ ವಿದ್ಯಾರ್ಥಿಗಳ ಪ್ರಾಣ ಬಲಿ ತಗೊಂಡಿದ್ದಾನೆ. ಲಷ್ಕರ್ ಇಂದ ಟ್ರೈನಿಂಗ್ ತಗೊಂಡು ಫ್ರೆಂಡ್ಸ್ ಜೊತೆ ಮುಂಬೈಗೆ ಬಂದು ಕೊರಿಯರ್ ಬಾಯ್ ಕೆಲಸ ಮಾಡೋದಕ್ಕೆ ಶುರು ಮಾಡ್ದ. ಅವನೇ ಬಾಂಬ್ ರೆಡಿ ಮಾಡಿ ಹಾಸ್ಟೆಲ್ಗೆ ಪಾರ್ಸಲ್ ರೂಪದಲ್ಲಿ ಕೊಟ್ಟಿದ್ದಾನೆ. ಆಮೇಲೆ ಅದು ಬ್ಲಾಸ್ಟ್ ಆಯ್ತು. ಕೊನೆಗೆ ಹಾಸ್ಟೆಲ್ ಸೆಕ್ಯೂರಿಟಿ ಕೊಟ್ಟಿದ್ದ ಡಿಸ್ಕ್ರಿಪ್ಷನ್ ಆಧಾರದ ಮೇಲೆ ನಾವು ರಿಯಾಜ್ ಅಂಡ್ ಟೀಮ್ ನ ಅರೆಸ್ಟ್ ಮಾಡಿದ್ವಿ. ಬೇರೆ ಜೈಲಿಗೆ ಶಿಫ್ಟ್ ಮಾಡುವಾಗ ನನ್ ಗನ್ ಕಿತ್ಕೊಂಡು ಎಸ್ಕೇಪ್ ಆಗಿ ಈಗ ಇಲ್ಲಿಗೆ ಬಂದು ಈ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದಾನೆ ಅಂತ. ಇಲ್ಲಿ ನೋಡಿದ್ರೆ ಸಾಂಚಿ ರಿಯಾಜ್ ಜೊತೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ನನ್ಗೆ ನೀನು ಇಷ್ಟ ಆಗಿದ್ಯಾ, ನನ್ನ ಕೂಡ ನಿನ್ ಜೊತೆಲ್ ಕರ್ಕೊಂಡು ಹೋಗು ಅಂತ. ರಿಯಾಜ್ ಕೂಡ ಇವಳ ಮಾತನ್ನ ನಂಬೋದಕ್ಕೆ ಶುರು ಮಾಡ್ತಾನೆ. ನನ್ಗೆ ಮೋಸ ಮಾಡಲ್ಲ ತಾನೆ ಅಂತ ಕೇಳಿದಾಗ, ಪ್ರಾಮಿಸ್ ನಿಮ್ನ ನನ್ ಜೊತೆಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಈಗ ಸಾಂಚಿ ಒಂದು ಐಡಿಯಾ ಕೊಡ್ತಾಳೆ, ಅದೇನಂದ್ರೆ ಖಾಲಿಗನ್ ತಗೊಂಡು ನನ್ಗೆ ಗುರಿ ಇಟ್ಟು ಕೆಳಗಡೆ ಕರ್ಕೊಂಡು ಹೋಗು, ನಮ್ಮಿಬ್ರಿಗೆ ಮಾತ್ರ ಗೊತ್ತಿದೆ ಅದ್ರಲ್ಲಿ ಬುಲೆಟ್ಸ್ ಇಲ್ಲ ಅಂತ, ಆದ್ರೆ ಪೊಲೀಸ್ನವ್ರಿಗೆ ಈ ವಿಷಯ ಗೊತ್ತಿರೋದಿಲ್ಲ. ನಾನು ನಿನ್ ಜೊತೆಲಿ ಇರೋದ್ರಿಂದ ಅವರು ನಿನ್ಗೆ ಶೂಟ್ ಮಾಡಲ್ಲ. ನನ್ ಕಾರಲ್ಲೇ ಇಬ್ರು ಊರಿಗೆ ಹೋಗಿ ಅಲ್ಲೇ ಆರಾಮಾಗಿರೋಣ. ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಗನ್ ಪೂರ್ತಿ ಲೋಡ್ ಮಾಡಿ ಆಮೇಲೆ ನನ್ಗೆ ಗುರಿ
ಇಟ್ಟು ಕೆಳಗಡೆ ಕರ್ಕೊಂಡು ಹೋಗು ಅಂತ. ರಿಯಾಜ್ ಇವಳ ಮಾತನ್ನ ನಂಬಿ ಗನ್ನಲ್ಲಿದ್ದ ಬುಲೆಟ್ಸ್ ಎಲ್ಲ ಹೊರ ತೆಗಿತಾನೆ. ಪ್ಲಾನ್ ಪ್ರಕಾರ ಎಂಟಿ ಗನ್ನ ಸಾಂಚಿಗೆ ಗುರಿ ಇಟ್ಟು ಕೆಳಗಡೆ ಕರ್ಕೊಂಡು ಬರ್ತಾನೆ. ಇದರಿಂದ ಪೊಲೀಸರು ಸೇರಿದಂತೆ ಎಲ್ರಿಗೂ ಗಾಬರಿ ಆಗುತ್ತೆ. ನಾನು ಈ ಮೇಡಮ್ ನ ಜೊತೆಲೆ ಕರ್ಕೊಂಡು ಹೋಗ್ತೀನಿ, ನೀವೇನಾದ್ರೂ ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಇವ್ರ ತಲೆಗೆ ಶೂಟ್ ಮಾಡ್ತೀನಿ ಅಂತ. ಎಸಿಪಿಗೆ ಕಾಡ್ತಿರೋ ಪ್ರಶ್ನೆ ಏನಂದ್ರೆ, ಜಿಬ್ರಾನ್ ಜೊತೆಗೆ 50 ಲಕ್ಷ ಬೇಕು ಅಂತ ಡಿಮಾಂಡ್ ಮಾಡ್ದವನು ಹೇಗೆ ದಿಢೀರ್ ಅಂತ ಪ್ಲಾನ್ ಚೇಂಜ್ ಮಾಡ್ಬಿಟ್ಟ ಅಂತ. ಈಗ ಸಾಂಚಿ ರಿಯಾಜ್ಗೆ ಒಂದು ಟ್ವಿಸ್ಟ್ ಕೊಡ್ತಾಳೆ. ಅದೇನಂದ್ರೆ ಇವನ್ ಹತ್ರ ಇರೋ ಗನ್ ಅಲ್ಲಿ ಬುಲೆಟ್ಸ್ ಇಲ್ಲ ಅಂತ ಹೇಳಿ ಅವನ್ ಮೇಲೆ ಅಟ್ಯಾಕ್ ಮಾಡಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಸಿಚುವೇಶನ್ ಅರ್ಥ ಮಾಡ್ಕೊಂಡಿದ್ದ ರಿಯಾಜ್ ಪಕ್ಕದಲ್ಲಿದ್ದ ಗ್ಲಾಸ್ ನ ಹೊಡೆದಾಕಿ ಒಂದು ಗ್ಲಾಸ್ ಪೀಸ್ ನ ಇವಳು ಕತ್ತಿನ ಭಾಗಕ್ಕೆ ಇಟ್ಟು ಯಾರಾದ್ರೂ ಹತ್ರ ಬಂದ್ರೆ ಇವಳನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಮತ್ತೆ ಮೇಲ್ಗಡೆ ಕರ್ಕೊಂಡು ಹೋಗ್ತಾನೆ. ಸೊ ಇದ್ರಿಂದ ಯಥಾರ್ಥ ಸೇರಿದಂತೆ ಪೊಲೀಸರಿಗೂ ತುಂಬಾ ಗಾಬರಿ ಆಗುತ್ತೆ. ಈಗ ಏನಾದ್ರೂ ಅವನಿಗೆ ಶೂಟ್ ಮಾಡಿದ್ರೆ ಖಂಡಿತ ಅವನು ಸಾಂಚಿನ ಜೀವಂತವಾಗಿ ಬಿಡಲ್ಲ ಅಂತ ಪೊಲೀಸ್ನವರು ಏನು ಮಾಡದೆ ಸುಮ್ನೆ ಇದ್ದಾರೆ. ಈ ಕಡೆ ಐಆರ್ ಆಫೀಸರ್ಗೆ ಮತ್ತೆ ಕಾಲ್ ಮಾಡಿದ್ದ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ನೋಡಿ ನಿಮ್ಗೆ ಕೊಟ್ಟಿದ್ದ ಟೈಮ್ ಮುಗಿತಾ ಬಂತು, ಇನ್ನು ಕೆಲವೇ ಗಂಟೆಗಳಲ್ಲಿ NSG ಅಲ್ಲಿಗೆ ಬರ್ತಾರೆ ಅಂತ. ಈ ವಿಷಯನ ಹೈಯರ್ ಆಫೀಸರ್ ಎಸಿಪಿಗೆ ಕಾಲ್ ಮಾಡಿ ಹೇಳ್ತಾರೆ. ಯಥಾರ್ಥ ಬೇರೆ ಅವನು ನನ್ನ ವೈಫ್ ನ ಸಾಯಿಸ್ಬಿಡ್ತಾನೆ, ನಾನು ಹೇಗಾದ್ರೂ ದುಡ್ಡನ್ನ ಅರೇಂಜ್ ಮಾಡಿ ಮೇಲ್ಗಡೆ ಹೋಗಿ ನಾನೇ ಅವನ ಜೊತೆ ಮಾತಾಡ್ತೀನಿ ಅಂತ. ಆದ್ರೆ ಎಸಿಪಿ ಒಪ್ಪೋದಿಲ್ಲ. ಈ ವಿಷಯದಲ್ಲಿ ಇಬ್ಬರ ನಡುವೆ ಹೀಟಿಂಗ್ ಕಾನ್ವರ್ಸೇಷನ್ ನಡೀತಾ ಇದೆ. ಇನ್ನು ಅರ್ಧ ಗಂಟೆಯಲ್ಲಿ ನೀವೇನು ಮಾಡಿಲ್ಲ ಅಂದ್ರೆ ನಾನ್ ಖಂಡಿತ ದುಡ್ಡು ಸಮೇತ ಮೇಲ್ಗಡೆ ಹೋಗ್ತೀನಿ, ಅವನು ನನ್ಗೆ ಶೂಟ್ ಮಾಡಿದ್ರು ಪರವಾಗಿಲ್ಲ, ನನ್ಗೆ ನನ್ ವೈಫ್ ಮುಖ್ಯ ಅಂತ. ಎಸಿಪಿ ಕೂಡ ಇವ್ರ ಸಿಚುವೇಶನ್ ನ ಅರ್ಥ ಮಾಡ್ಕೋತಾರೆ. ಮಿಸ್ಟರ್ ಯಥಾರ್ಥ, ನನ್ಗೆ ಸ್ವಲ್ಪ ಟೈಮ್ ಕೊಡಿ, ನಾನ್ ಹೇಗಾದ್ರೂ ನಿಮ್ ವೈಫ್ ನ ಸೇವ್ ಮಾಡ್ತೀನಿ. ಆದ್ರೆ ನನ್ಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ, ರಿಯಾಜ್ ಯಾಕೆ ಖಾಲಿ ಗನ್ ತಗೊಂಡು ನಿಮ್ ವೈಫ್ ನ ಕೆಳಗಡೆ ಕರ್ಕೊಂಡ್ ಬಂದ? ಅವನ್ ಹತ್ರ ಇರೋದು ನಂದೇ ಗನ್ ಅಲ್ವಾ, ಅದು ಫುಲ್ ಲೋಡ್ ಆಗಿತ್ತು ಅಂತ. ಆಗ ಯಥಾರ್ಥ ಹೇಳ್ತಾರೆ, ಇದೆಲ್ಲ ಸಾಂಚಿದೆ ಪ್ಲಾನ್ ಅನ್ಸುತ್ತೆ, ಅವಳೇ ಬ್ರೈನ್ ವಾಶ್ ಮಾಡಿ ಕೆಳಗಡೆ ಕರ್ಕೊಂಡ್ ಬಂದಿರ್ಬೋದು ಅಂತ. ಈ ಕಡೆ ರಿಯಾಜ್ ಇವಳಿಗೆ ಸರಿಯಾಗಿ ಹೊಡೆದು ನನ್ ಪ್ಲಾನ್ ಮರ್ತು ನಿನ್ನ ನಂಬಿದಕ್ಕೆ ಸರಿಯಾಗಿ ಕೈ ಕೊಟ್ಟೆ, ಸ್ವಲ್ಪ ಯಾಮಾರಿದ್ರೂನು ಇಷ್ಟೊತ್ತಿಗೆ ನನ್ ಕತೆ ಮುಗ್ದಿರೋದು ಅಂತ. ಇವನು ಹೊಡೆದಿದ್ರಿಂದ ಸಾಂಚಿ ಅನ್ಕಾನ್ಶಿಯಸ್ ಆಗಿದ್ಲು. ಈಗ ಎಚ್ಚರಿಕೆಯಾಗಿ, ಯಾರ್ ನೀನು, ನನ್ ಮನೇಲಿ ಏನ್ ಮಾಡ್ತಿದ್ಯಾ, ನನ್ನ ಹಸ್ಬೆಂಡ್ ಎಲ್ಲಿ ಅಂತ. ಇವನಿಗೆ ತಲೆ ಕೆಟ್ಟು ಹೋಗುತ್ತೆ. ಇವಳು ಪಕ್ಕ ಹುಚ್ಚಿನೇ ಅನ್ಸುತ್ತೆ ಅಂತ ಚೇರ್ ಮೇಲೆ ಕೂರ್ಸಿ ಕಟ್ ಹಾಕ್ತಾನೆ. ಈ ಕಡೆ ಯಥಾರ್ಥ ಎಸಿಪಿಗೆ ಹೇಳ್ತಾರೆ, ಸರ್ ಅವಳಿಗೆ ಇರೋ ಕಾಯಿಲೆಯಿಂದ ಇಷ್ಟೊತ್ತಿಗೆ ಅವನ್ನ ಬ್ರೈನ್ ವಾಶ್ ಮಾಡಿರ್ಬೋದು, ಅವಳ ಉದ್ದೇಶ ಪೂರೈಸ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾಳೆ ಅಂತ. ಹಾಗೆ ಎಸಿಪಿ ಹೇಳ್ತಾರೆ, ಇನ್ನು ಸ್ವಲ್ಪ ಹೊತ್ತಲ್ಲಿ NSG ಇಲ್ಲಿಗೆ ಬರ್ತಾರೆ, ಅವ್ರ ಆಪರೇಷನ್ ಡಿಫ್ರೆಂಟ್ ಆಗಿರುತ್ತೆ, ಸೊ ಅದಕ್ಕೆ ಅಷ್ಟ್ರೊಳಗಡೆ ನೀವು ದುಡ್ಡು ಅರೇಂಜ್ ಮಾಡಿ, ನಾನು ನಿಮ್ನ ಮೇಲ್ಗಡೆ ಕಳಿಸ್ತೀನಿ, ನಿಮ್ ವೈಫ್ ನ ಸೇವ್ ಮಾಡ್ಕೊಳ್ಳಿ, ಅದು ಬಿಟ್ರೆ ನಮ್ಗೆ ಬೇರೆ ದಾರಿ ಇಲ್ಲ ಅಂತ. ಈಗ ಯಥಾರ್ಥ ಇನ್ನೊಂದು ಟ್ವಿಸ್ಟ್ ಕೊಡ್ತಾರೆ. ಅದೇನಂದ್ರೆ ಸಾಂಚಿ ಯಾರ ಜೊತೆನೋ ಅಫೇರ್ ಇಟ್ಕೊಂಡು ಯುಕೆಗೆ ಓಡ್ ಹೋಗೋದಕ್ಕೆ ಪ್ಲಾನ್ ಮಾಡಿದ್ದಾಳೆ, ಅವಳ ಬ್ಯಾಂಕ್ ಪಾಸ್ವರ್ಡ್ ಎಲ್ಲ ಚೇಂಜ್ ಮಾಡಿದ್ದಾಳೆ ಅಂತ. ಎಸಿಪಿಗೆ ತಲೆ ಕೆಟ್ಟು ಹೋಗ್ತಿದೆ. ಹಾಗೇನೆ ಇಲ್ಲಿ ಸಾಂಚಿ ಹೇಳ್ತಾಳೆ, ನಿನ್ಗೆ ದುಡ್ಡು ಬೇಕಿದ್ರೆ ನನ್ನ ಹಸ್ಬೆಂಡ್ ಹತ್ರ ಕೇಳು, ಅವರು ಖಂಡಿತ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ. ಇವನಿಗೆ ಹುಚ್ಚಿಡ್ದಂಗೆ ಫೀಲ್ ಆಗ್ತಿದೆ, ಇವಳು ನಿಜವಾಗ್ಲೂ ಹುಚ್ಚಿನ ಅಥವಾ ಡ್ರಾಮಾ ಮಾಡ್ತಿದ್ದಾಳ ಅಂತ. ಹಾಗೇನೆ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಒಂದು ಸೀನ್ ನಲ್ಲಿ ಯಥಾರ್ಥ ರಿಯಾಜ್ಗೆ ಕಾಲ್ ಮಾಡಿ ಅವಳಿಗೆ ಟ್ಯಾಬ್ಲೆಟ್ ಕೊಟ್ಬಿಡು, ಅವಳಿಗೆ ಮೆಂಟಲ್ ಇಲ್ನೆಸ್ ಇದೆ, ಟ್ಯಾಬ್ಲೆಟ್ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಮಾತ್ರ ಅಲ್ಲ ನಮ್ಗೂ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಆಗ ಇವನು ಸಾಂಚಿಗೆ ಕಾಫಿ ಮಾಡೋದಕ್ಕೆ ಹೇಳಿ ಅವಳು ಕಿಚನ್ಗೆ ಹೋದ ಗ್ಯಾಪ್ ನಲ್ಲಿ ಆ ಟ್ಯಾಬ್ಲೆಟ್ ನ ತಗೊಂಡ್ ಬಂದಿರ್ತಾನೆ. ಆಮೇಲೆ ಕಾಫಿನಲ್ಲಿ ಶುಗರ್ ಕಡಿಮೆ ಇದೆ ಅಂತ ಹೇಳಿದಾಗ ಅವಳು ಶುಗರ್ ತರೋದಕ್ಕೆ ಹೋಗಿದ್ದಾಳೆ. ಈ ಗ್ಯಾಪ್ ನಲ್ಲಿ ರಿಯಾಜ್ ಆ ಟ್ಯಾಬ್ಲೆಟ್ ನ ಅವಳು ಕಾಫಿ ಕಪ್ ನಲ್ಲಿ ಮಿಕ್ಸ್ ಮಾಡಿರ್ತಾನೆ. ಸೊ ಹಾಗಾದ್ರೆ ಆ ಟ್ಯಾಬ್ಲೆಟ್ ಮಿಕ್ಸ್ ಆಗಿದ್ದ ಕಾಫಿ ಕುಡಿದ್ಮೇಲೆನೆ ಇವಳು ಈ ರೀತಿ ಚೇಂಜ್ ಆದ್ಲಾ ಅಂತ ಇವನಿಗೆ ಕನ್ಫ್ಯೂಸ್ ಆಗ್ತಿದೆ. ನೀವು ನನ್ ಜೊತೆ ಓಡ್ ಹೋಗೋದಕ್ಕೆ ರೆಡಿ ಇದ್ರಿ, ಅದೆಲ್ಲ ನೆನ್ಪಿಲ್ವಾ ಅಂತ ಕೇಳಿದಾಗ ಇವಳಿಗೆ ಏನು ನೆನ್ಪಾಗ್ತಾ ಇಲ್ಲ. ಇದ್ರಿಂದ ಟ್ರಿಗರ್ ಆಗಿದ್ದ ರಿಯಾಜ್ ವಿಂಡೋ ಹತ್ರ ಬಂದು ಎಸಿಪಿಗೆ ಹೇಳ್ತಾನೆ, ನೋಡಿ ನನ್ಗೆ ಜಿಬ್ರಾನ್ ಬೇಕಾಗಿಲ್ಲ, 50 ಲಕ್ಷ ದುಡ್ಡಿನ ಜೊತೆಗೆ ಒಂದು ಕಾರ್ ಬೇಕು ಅಂತ. ಎಸಿಪಿಗೆ ತಲೆ ಕೆಡ್ತಾ ಇದೆ, ಒಳಗಡೆ ಇರೋ ಸಾಂಚಿ ಹುಚ್ಚಿನ ಅಥವಾ ಇವನು ಹುಚ್ಚಾನ ಅಂತ. ಯಾಕಂದ್ರೆ ಇವನು ಪದೇ ಪದೇ ಪ್ಲಾನ್ ಚೇಂಜ್ ಮಾಡ್ತಾ ಇರೋದ್ರಿಂದ ಇವ್ರಿಗೆ ಹಾಗ ಅನ್ನಿಸ್ತಾ ಇದೆ. ಹಾಗೇನೆ ಆ ದುಡ್ಡನ್ನ ಈ ಮೇಡಮ್ ಅವ್ರ ಗಂಡನೇ ತಗೊಂಡು ಒಂಟಿಯಾಗಿ ಬರ್ಬೇಕು ಅಂತ. ಎಸಿಪಿ ಕೂಡ ಒಪ್ಕೊಂಡಿದ್ರಿಂದ ಯಥಾರ್ಥ ಮೈಕ್ ನಲ್ಲಿ ರಿಯಾಜ್ಗೆ ಹೇಳ್ತಾರೆ, ನೀನ್ ಕೇಳಿರೋ ದುಡ್ಡನ್ನ ನಾನು 1 hour ಒಳಗಡೆ ರೆಡಿ ಮಾಡಿ ತಗೊಂಡ್ ಬರ್ತೀನಿ ಅಂತ. ಈಗ ಯಥಾರ್ಥ ಅವರು ದುಡ್ಡು ತರೋದಕ್ಕೆ ಹೋಗ್ತಾರೆ. ಈ ಗ್ಯಾಪ್ ನಲ್ಲಿ ಎಸಿಪಿ ಒಂದು ಪ್ಲಾನ್ ಮಾಡ್ತಾರೆ, 1 hour ಒಳಗಡೆ ಯಥಾರ್ಥ ಬರ್ದೇ ಹೋದ್ರೆ ನಾವೇ ಒಳಗಡೆ ನುಗ್ಗಿ ಅಟ್ಯಾಕ್ ಮಾಡೋಣ, ಆಗಿದಾಗ್ಲಿ ಅಂತ. ಹೇಗೋ ಯಥಾರ್ಥ ದುಡ್ಡು ಅರೇಂಜ್ ಮಾಡ್ತಾರೆ. ಈ ಕಡೆ ಸಾಂಚಿ, ರಿಯಾಜ್ ನನಗೆ ಹೊಟ್ಟೆ ಹಸಿತಾ ಇದೆ ಅಂತ. ಇವನಿಗೆ ಏನು ಅರ್ಥ ಆಗ್ತಿಲ್ಲ. ಸ್ವಲ್ಪ ಹೊತ್ತಿನಿಂದ ಮಾತಾಡಿದಾಗ ನನ್ ಬಗ್ಗೆ ಏನು ಗೊತ್ತಿಲ್ಲ ಅನ್ನೋ ತರ ನಡ್ಕೋತಾ ಇದ್ಲು, ಈಗ ಮತ್ತೆ ಹೆಸರು ಹಿಡಿದು ಕರಿತಾ ಇದ್ದಾಳೆ ಅಂತ. ಈಗ ಮತ್ತೆ ಬ್ರೈನ್ ವಾಶ್ ಮಾಡ್ತಾಳೆ.
ಹೇಗೂ ನನ್ಗೆ ಶೂಟ್ ಮಾಡ್ತೀಯ ಅಲ್ವಾ, ನಾನ್ ಸಾಯೋಕು ಮುಂಚೆ ಅಟ್ಲೀಸ್ಟ್ ಜ್ಯೂಸ್ ಆದ್ರೂ ಕುಡ್ಸು ಅಂತ. ರಿಯಾಜ್ ಜ್ಯೂಸ್ ತಂದು ಕುಡಿಸ್ತಾನೆ. ಆಗ ಸಾಂಚಿ ಹೇಳ್ತಾಳೆ, ಇಷ್ಟು ಪ್ರೀತಿಯಿಂದ ನನ್ನ ಹಸ್ಬೆಂಡ್ ಕೂಡ ನನ್ಗೆ ಇದುವರೆಗೂ ಏನು ತಿನ್ಸಿಲ್ಲ, ನಿನ್ಗೆ ನಾನೇ ಜ್ಯೂಸ್ ಕುಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಕೈಗೆ ಕಟ್ಟಿರೋ ಹಗ್ಗ ಬಿಚ್ಚು ಅಂತ. ಇವಳಿಗೆ ಅವನ್ ಜೊತೆ ಬರ್ತೀನಿ, ನಾವಿಬ್ರು ಒಟ್ಟಿಗೆ ಊರಲ್ಲಿರೋಣ ಅಂತ ಹೇಳಿದ್ದೆಲ್ಲ ಏನು ನೆನ್ಪಿಲ್ಲ. ಇವನಿಗೂ ಗೊತ್ತಾಗುತ್ತೆ ಇವಳಿಗೆ ಏನೋ ಮೆಂಟಲ್ ಇಲ್ನೆಸ್ ಇರ್ಬೋದು, ಅದಕ್ಕೆ ಆಗ್ಲೇ ಮಾತಾಡಿದ್ದೆಲ್ಲ ಏನು ನೆನ್ಪಿಲ್ಲ, ಆದ್ರೆ ಈಗ ಮತ್ತೆ ನನ್ನ ಲವ್ ಮಾಡ್ತಿದ್ದಾಳೆ ಅಂತ. ಹಾಗೇನೆ ಇಬ್ರು ರೊಮ್ಯಾಂಟಿಕ್ ಮೂಡ್ ಅಲ್ಲಿ ಇರುವಾಗ ಇವಳು ಗನ್ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾಳೆ ಅನ್ಸುತ್ತೆ. ಅದಕ್ಕೆ ರಿಯಾಜ್ ದೂರ ಹೋಗ್ತಾನೆ, ಮತ್ತೆ ಟ್ರಿಕ್ ಮಾಡಿ ಯಾಮಾರ್ಸೋದಕ್ಕೆ ನೋಡ್ತಿದ್ಯಾ ಅಂತ. ಆಗ ಸಾಂಚಿ, ನೀನು ದಡ್ಡ, ನಾನು ಆಗ್ಲೇ ನಿನ್ಗೆ ಮೋಸ ಮಾಡಿದ್ದೀನಿ ಅನ್ಸುತ್ತೆ, ಆದ್ರೆ ಈಗ ಆ ರೀತಿ ಏನು ಇಲ್ಲ, ಆದ್ರೆ ನಿನ್ಗೆ ಈಗ ನನ್ ಮೇಲೆ ಡೌಟ್ ಬಂದಿದೆ ಅಂತ. ಇವನಿಗೆ ಇವಳನ್ನ ನಂಬೇಕಾ ಬೇಡವಾ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಈ ಪ್ರಪಂಚದಲ್ಲಿ ಒಂದು ಹುಡುಗಿಗೆ ಏನ್ ಬೇಕು ಅಂತ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಯಾರಿಗೂ ಇಲ್ಲ, ಯಥಾರ್ಥಗೂ ಇಲ್ಲ, ಅವನಿಗೂ ಇಲ್ಲ, ನಿನ್ಗೂ ಇಲ್ಲ ಅಂತ. ಆಗ ರಿಯಾಜ್ ಕೇಳ್ತಾನೆ, ಯಥಾರ್ಥ ಓಕೆ, ನಾನು ಓಕೆ, ಅವನು ಅಂದ್ರೆ ಯಾರು ಅಂತ. ಒಬ್ಬ ಇದ್ದಾನೆ, ಅವನ್ ಜೊತೆನೆ ಯುಕೆಗೆ ಓಡೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಸ್ವಲ್ಪ ಹೊತ್ತು ನಿನ್ ಜೊತೆ ಟೈಮ್ ಕಳೆದಿದ್ರಿಂದ ಯುಕೆ ಪ್ಲಾನ್ ಕ್ಯಾನ್ಸಲ್, ನಿನ್ ಜೊತೆಲೆ ಓಡ್ ಬರ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ. ಇವನಿಗೆ ತಲೆ ಕೆಟ್ಟು ಹೋಗುತ್ತೆ. ಈ ಕಡೆ ಯಥಾರ್ಥ ದುಡ್ಡು ತಗೊಂಡು ಬಂದಿದ್ರಿಂದ ACP ಹೇಳ್ತಾರೆ, ಹುಷಾರಾಗಿ ಹೋಗಿ, ಇನ್ ಕೇಸ್ ರಿಯಾಜ್ ಏನಾದ್ರೂ ನಿಮ್ ವೈಫ್ಗೆ ತೊಂದರೆ ಕೊಡೋ ತರ ನಿಮ್ಗೆ ಅನ್ಸಿದ್ರೆ ನಿಮ್ ವೈಫ್ ನ ಹೇಗಾದ್ರೂ ಫ್ಲೋರ್ ಮೇಲೆ ಬೀಳ್ಸಿ ನೀವು ಕೂಡ ಮಲ್ಕೋಬಿಡಿ, ಆಮೇಲೆ ನನ್ನ ಹೆಸರು ಕರೀರಿ, ಅದೇ ನೀವು ನನ್ಗೆ ಕೊಡೋ ಸಿಗ್ನಲ್. ಅದನ್ನ ಅರ್ಥ ಮಾಡ್ಕೊಂಡು ನಾವು ರಿಯಾಜ್ಗೆ ಶೂಟ್ ಮಾಡ್ತೀವಿ, ನಿಮ್ ವೈಫ್ ನ ತಪ್ಕೋಬಿಡಿ, ಯಾಕಂದ್ರೆ ನೀವು ಬುಲೆಟ್ ಪ್ರೂಫ್ ಹಾಕಿರೋದ್ರಿಂದ ಅವ್ರಿಗೆ ಬುಲೆಟ್ ಬೀಳ್ದೆ ಇರೋ ಹಾಗೆ ನೋಡ್ಕೋಬಹುದು. ಈ ಕಡೆ ರಿಯಾಜ್, ನನ್ಗೆ ಆ ದುಡ್ಡು ಸಿಗ್ಲಿ, ನಿಮ್ನ ನನ್ ಜೊತೆಲಿ ಕರ್ಕೊಂಡು ಹೋಗ್ತೀನಿ ಅಂತ. ಸಾಂಚಿ ಏನು ರಿಪ್ಲೈ ಮಾಡ್ತಿಲ್ಲ. ಆಗ ಅವಳನ್ನ ರೆಸ್ಟ್ ರೂಮ್ಗೆ ಕರ್ಕೊಂಡು ಹೋಗಿ, ನಿಮ್ ಹಸ್ಬೆಂಡ್ ನಿಮ್ಗೆ ಕೊಡ್ತಿದ್ದ ಟ್ಯಾಬ್ಲೆಟ್ ಇಲ್ಲೇ ಇದೆ, ಅವರು ನನ್ಗೆ ಕಾಲ್ ಮಾಡಿ ನಿಮ್ಗೆ ಈ ಟ್ಯಾಬ್ಲೆಟ್ ನ ಕೊಡೋದಕ್ಕೆ ಹೇಳಿದ್ರು, ಅದಕ್ಕೆ ನಾನು ಕಾಫಿನಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ, ಇನ್ಮೇಲೆ ಈ ಟ್ಯಾಬ್ಲೆಟ್ ಇಂದ ನಿಮ್ಗೆ ಏನು ತೊಂದರೆ ಆಗಲ್ಲ ಅಂತ ಅದನ್ನ ಟಾಯ್ಲೆಟ್ ಒಳಗಡೆ ಹಾಕ್ತಾನೆ. ನೀವು ಹುಚ್ಚಿನ ಇಲ್ವಾ ಅಂತ ನನ್ಗೆ ಗೊತ್ತಿಲ್ಲ, ಆದ್ರೆ ನೀವು ತೋರಿಸ್ತಾ ಇರೋ ಪ್ರೀತಿಗೆ ನಾನು ಸೋತ್ ಬಿಟ್ಟೆ, ನಾನು ನಿಮ್ ಕೈ ಬಿಡಲ್ಲ ಅಂತ. ಸೊ ಈಗ ಇವಳು ಕೂಡ ಪೂರ್ತಿಯಾಗಿ ಇವನ್ನ ನಂಬೋದಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲಿ ACP ಮೈಕ್ ಇಂದ ರಿಯಾಜ್ಗೆ ಹೇಳ್ತಾರೆ, ನೀನು ಹೇಳ್ದಂಗೆ ಯಥಾರ್ಥ ಅವ್ರು ಒಬ್ರೆ ದುಡ್ಡು ಸಮೇತ ಮೇಲ್ಗಡೆ ಬರ್ತಾ ಇದ್ದಾರೆ, ದುಡ್ಡು ತಗೊಂಡು ಅವ್ರ ವೈಫ್ ನ ಕಳಿಸ್ಬಿಡು, ಕೆಳಗಡೆ ಕಾರ್ ಇದೆ ಅದನ್ನ ತಗೊಂಡು ನೀನು ಹೋಗ್ಬೋದು ಅಂತ. ರಿಯಾಜ್ ಕೂಡ ಒಪ್ಕೋತಾನೆ, ನಾನು ಪೊಲೀಸ್ಗೆ ಜಸ್ಟ್ ಮಾತು ಕೊಟ್ಟಿದ್ದೀನಿ ಅಷ್ಟೇ, ನಿಮ್ನ ನಿಮ್ಮ ಹಸ್ಬೆಂಡ್ ಜೊತೆ ಕಳ್ಸೋದಿಲ್ಲ, ಹೇಗಾದ್ರೂ ನಿಮ್ನ ಸೇವ್ ಮಾಡಿ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ, ಆದ್ರೆ ಈ ಸಲ ಮೋಸ ಮಾಡಬೇಡಿ ಅಂತ. ಈಗ ಯಥಾರ್ಥ ಮೇಲ್ಗಡೆ ಹೋದ ಸ್ವಲ್ಪ ಹೊತ್ತಲ್ಲೇ ಗನ್ ಶಾಟ್ ಶಬ್ದ ಕೇಳಿಸುತ್ತೆ. ಶಬ್ದ ಕೇಳಿ ಪೊಲೀಸ್ನವರು ಒಳಗಡೆ ಹೋಗಿ ನೋಡಿದ್ರೆ ಸಾಂಚಿ ಸತ್ತೋಗಿದ್ದಾಳೆ. ಯಥಾರ್ಥ ಹೇಳ್ತಾರೆ ರಿಯಾಜೇ ಅವಳಿಗೆ ಶೂಟ್ ಮಾಡಿದ್ದು ಅಂತ, ಆದ್ರೆ ರಿಯಾಜ್, ನಾನು ಅವರಿಗೆ ಶೂಟ್ ಮಾಡಿಲ್ಲ, ಅವ್ರ ಹಸ್ಬೆಂಡೇ ಅವಳಿಗೆ ಶೂಟ್ ಮಾಡಿದ್ದು ಅಂತ. ಆದ್ರೆ ACP ಇವನ್ ಮಾತನ್ನ ಕೇಳದೆ ಅರೆಸ್ಟ್ ಮಾಡ್ತಾರೆ. ವೈಫ್ ಡೆತ್ ಇಂದ ಯಥಾರ್ಥ ದುಃಖದಲ್ಲಿ ಇದ್ದಾರೆ. ನೆಕ್ಸ್ಟ್ ಸೀನ್ ನಲ್ಲಿ ರಿಯಾಜ್ ನ ಕೋರ್ಟ್ ಗೆ ಸಬ್ಮಿಟ್ ಮಾಡ್ತಾರೆ. ಕ್ರೈಮ್ ಸೀನ್ ನಲ್ಲಿ ಇದ್ದಿದ್ದು ಯಥಾರ್ಥ ಅಲ್ವಾ, ಅವ್ರನ್ನ ವಿಟ್ನೆಸ್ ಆಗಿ ಕರೆದು ಏನ್ ನಡೀತು ಅಂತ ಕೇಳ್ತಾರೆ. ಸೊ ಈಗ ಯಥಾರ್ಥ ಅವರು ಹೇಳೋ ಪ್ರಕಾರ ಏನ್ ನಡೀತು ಅಂತ ತೋರಿಸ್ತಾರೆ. ಯಥಾರ್ಥ ದುಡ್ಡು ಸಮೇತ ಮೇಲ್ಗಡೆ ಬಂದಾಗ ರಿಯಾಜ್ ಗನ್ ಹಿಡ್ಕೊಂಡು ನಿಂತ್ಕೊಂಡಿದ್ದ. ಆಗ ಸಾಂಚಿ, ನನ್ನ ಹೇಗಾದ್ರೂ ಕಾಪಾಡಿ, ದುಡ್ಡು ಇವನಿಗೆ ಕೊಟ್ಬಿಡಿ ಅಂತ ಹೇಳಿದ್ದಾಳೆ. ಇದ್ರಿಂದ ಶಾಕ್ ಆಗಿದ್ದ ರಿಯಾಜ್, ಏನ್ ಇವಳು ಮತ್ತೆ ಮೋಸ ಮಾಡ್ತಿದ್ದಾಳೇನೋ ಅಂತ ಅವನಿಗೆ ಅನ್ಸಿದ್ರಿಂದ ನನ್ಗೆ ಮೋಸ ಮಾಡಬೇಡಿ ಅಂತ ಪದೇ ಪದೇ ರಿಕ್ವೆಸ್ಟ್ ಮಾಡಿದ್ದಾನೆ. ಆದ್ರೆ ಸಾಂಚಿ ಇವನ್ ಮಾತ್ ಕೇಳ್ದೆ ಯಥಾರ್ಥ ಹತ್ರ ಹೋಗೋದಕ್ಕೆ ಟ್ರೈ ಮಾಡಿದ್ದಾಳೆ. ಆದ್ರೆ ಯಥಾರ್ಥ ಅವ್ರಿಗೆ ಇಲ್ಲಿ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಕೊನೆಗೂ ಇವಳು ಮತ್ತೆ ಮೋಸ ಮಾಡ್ಬಿಟ್ಲು ಅಂತ ಕೋಪದಲ್ಲಿ ರಿಯಾಜ್ ಸಾಂಚಿಗೆ ಶೂಟ್ ಮಾಡಿದ್ದಾನೆ. ಇದೇ ಯಥಾರ್ಥ ಅವ್ರ ಸ್ಟೇಟ್ಮೆಂಟ್. ನೆಕ್ಸ್ಟ್ ಜಡ್ಜ್ ತೀರ್ಪು ಕೊಡೋದಕ್ಕೂ ಮುಂಚೆ ರಿಯಾಜ್ಗೆ ಕೊನೆಯದಾಗಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಹೇಳ್ತಾರೆ. ರಿಯಾಜ್ ಹೇಳ್ತಾನೆ, ನಾನು ಹಾಗೂ ಸಾಂಚಿ ಪರಿಚಯ ಆದ ಕೆಲವೇ ಕ್ಷಣಗಳಲ್ಲಿ ಲವ್ ಮಾಡೋದಕ್ಕೆ ಶುರು ಮಾಡಿದ್ವಿ, ಇವ್ರ ಹತ್ರ ದುಡ್ಡು ಕಿತ್ಕೊಂಡು ಓಡೋಗೋದೇ ನಮ್ ಪ್ಲಾನ್ ಆಗಿತ್ತು ಅಂತ. ಇದನ್ ಕೇಳಿ ಎಲ್ಲ ನಗ್ತಾ ಇದ್ದಾರೆ. ಖಂಡಿತ ಸಾಂಚಿ ಇವನ್ ಜೊತೆ ಓಡ್ ಹೋಗೋ ನಿರ್ಧಾರ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಈಗ ಇವನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಏನ್ ನಡೀತು ಅಂತ ತೋರಿಸ್ತಾರೆ. ಯಥಾರ್ಥ ಒಳಗಡೆ ಬಂದ ತಕ್ಷಣ ಟ್ಯಾಬ್ಲೆಟ್ ಎಲ್ಲಿ ಅಂತ ಕೇಳಿದ್ರಂತೆ. ಆಗ ರಿಯಾಜ್, ಇನ್ಮೇಲೆ ಆ ಟ್ಯಾಬ್ಲೆಟ್ ಕೊಟ್ಟು ನಿಮ್ ವೈಫ್ಗೆ ನೀವು ಮೋಸ ಮಾಡೋದಕ್ಕಾಗಲ್ಲ, ನಾವಿಬ್ರು ಇಲ್ಲಿಂದ ಓಡೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ ಅಂತ. ಇವಳ ಜೊತೆ ನೀನೇನಾದ್ರೂ ಹೋದ್ರೆ ಇಬ್ರು ಸಾಯ್ತೀರಾ, ಸರಿ ಹೋಗಿ ಅಂತ ಹೇಳಿದ ತಕ್ಷಣ ಸಾಂಚಿಗೆ ತುಂಬಾ ಕೋಪ ಬಂದಿದೆ. ಯಥಾರ್ಥ್ಗೆ ಸರಿಯಾಗಿ ಬೈಯೋದಕ್ಕೆ ಶುರು ಮಾಡ್ತಾಳೆ. ರಿಯಾಜ್ಗೆ ಯಥಾರ್ಥ್ಗೆ ಶೂಟ್ ಮಾಡು ಅಂತ ಹೇಳಿದ್ದಾಳೆ. ಆಗ ಸಡನ್ಲಿ ಯಥಾರ್ಥ್ ರಿಯಾಜ್ ಕೈನ ಬಿಗಿಯಾಗಿ ಹಿಡ್ಕೊಂಡು ಅವನ್ ಕೈಯಿಂದಾನೆ ಸಾಂಚಿ ಕಡೆ ಗುಂಡು ಹಾರಿಸಿದ್ದಾರೆ. ಇದು ರಿಯಾಜ್ ನ ಸ್ಟೇಟ್ಮೆಂಟ್. ಸೊ ಈಗ ರಿಯಾಜ್ ಹಾಗೂ ಯಥಾರ್ಥ್ ಇಬ್ರಲ್ಲಿ ಯಾರು ನಿಜ ಹೇಳ್ತಿದ್ದಾರೆ ಅನ್ನೋದು ಗೊತ್ತಾಗ್ಬೇಕು. ಈಗ ACP ಹೇಳೋ ಪ್ರಕಾರ ಓಲ್ಡ್ ಡೇ ಯಥಾರ್ಥ್ ನಮ್ ಜೊತೆನೆ ಇದ್ರು, ಅವರು ತನ್ನ ವೈಫ್ ನ ಕಾಪಾಡ್ಕೊಳ್ಳೋದಕ್ಕೆ ಯಾವ ರಿಸ್ಕ್ ತಗೊಳ್ಳೋದಕ್ಕೂ ರೆಡಿ ಇದ್ರು. ಸೊ ರಿಯಾಜ್ ಹೇಳ್ತಿರೋದು ಸುಳ್ಳು, ಅವನು ಮೆಂಟಲಿ ಸ್ಟೇಬಲ್ ಆಗಿಲ್ಲ,
ಅವನಿಗೆ ಸೈಕ್ಯಾಟ್ರಿಸ್ಟ್ ಹತ್ರ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಹೇಳಿದ್ರಿಂದ ಜಡ್ಜ್ ರಿಯಾಜ್ ಕಿಲ್ಲರ್ ಅಂತ ಮರಣದಂಡನೆ ವಿಧಿಸ್ತಾರೆ. ಆದ್ರೆ ಸದ್ಯಕ್ಕೆ ರಿಯಾಜ್ ಮೆಂಟಲಿ ಸ್ಟೇಬಲ್ ಇಲ್ಲದೆ ಇರೋದ್ರಿಂದ ಅವನು ಗುಣ ಆದ್ಮೇಲೆ ಮರಣದಂಡನೆ ಕೊಡ್ಬೇಕು ಅಂತ ರಿಯಾಜ್ ನ ಪೊಲೀಸ್ ಜೀಪ್ ನಲ್ಲಿ ಕರ್ಕೊಂಡು ಹೋಗ್ತಿರೋದ್ನ ವಿದ್ಯಾ ಹಾಗೂ ಯಥಾರ್ಥ್ ನೋಡ್ತಾರೆ. ಈಗ್ಲೇ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಸಾಂಚಿ ಹೇಳ್ದಂಗೆ ವಿದ್ಯಾ ಹಾಗೂ ಯಥಾರ್ಥ್ ಇಬ್ರು ಅಫೇರ್ ಇಟ್ಕೊಂಡಿದ್ರು. ಯಥಾರ್ಥ್ ಹೇಗಾದ್ರೂ ಸಾಂಚಿಯಿಂದ ದೂರ ಆಗ್ಬೇಕು, ಹಾಗೇನೆ ಅವಳ ಆಸ್ತಿ ಕೂಡ ಬೇಕು. ಸೊ ವಿದ್ಯಾ ಜೊತೆ ಸೇರಿ ಪ್ಲಾನ್ ಮಾಡಿ ಸಾಂಚಿಗೆ ಟ್ಯಾಬ್ಲೆಟ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಆ ಟ್ಯಾಬ್ಲೆಟ್ ಇಂದನೇ ಸಾಂಚಿಗೆ ಡಿಲ್ಯೂಷನ್ಸ್ ಕ್ರಿಯೇಟ್ ಆಗಿದೆ. ಯಥಾರ್ಥ್ ಡೈಲಿ ಆ ಟ್ಯಾಬ್ಲೆಟ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಈ ಟ್ಯಾಬ್ಲೆಟ್ ಇಂದನೇ ನನ್ಗೆ ಏನೋ ತೊಂದರೆ ಆಗ್ತಿದೆ ಅಂತ ಸಾಂಚಿಗೂ ಗೊತ್ತಾಗಿದೆ. ಆದ್ರೆ ಇವಳಿಗೆ ಗೊತ್ತಾಗದೆ ಇರೋ ಹಾಗೆ ಕಾಫಿ ಜ್ಯೂಸ್ ನಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಸೊ ಸಾಂಚಿ ಹೇಳಿದ್ದೆಲ್ಲ ನಿಜ, ಹಾಗೇನೆ ಯಥಾರ್ಥ್ ಸಾಂಚಿ ಬಗ್ಗೆ ಹೇಳಿದ್ದೆಲ್ಲ ಸುಳ್ಳು. ಈಗ್ಲೇ ಯಾರು ಗೆಸ್ ಮಾಡೋದಕ್ಕೆ ಆಗದೆ ಇರೋ ಇನ್ನೊಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಎಸಿಪಿ ನ ಝೂಮ್ ಮಾಡಿ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಸಾಂಚಿ ಯಥಾರ್ಥ್ ಇಂದ ದೂರ ಆಗಿ ಯುಕೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರು. ಅದಕ್ಕೆ ಪಾಸ್ಪೋರ್ಟ್ ಗೆ ಅಪ್ಲೈ ಮಾಡಿರ್ತಾರೆ. ಪಾಸ್ಪೋರ್ಟ್ ವೆರಿಫಿಕೇಶನ್ ಗೆ ಪೊಲೀಸ್ನವರು ಮನೆ ಹತ್ರ ಬಂದಾಗ ಸಾಂಚಿ ಮನೇಲಿ ಇರ್ಲಿಲ್ಲ. ಅದಕ್ಕೆ ಸ್ಟೇಷನ್ ಗೆ ಬರೋದಕ್ಕೆ ಹೇಳಿದ್ದಾರೆ. ಆಗ್ಲೇ ಎಸಿಪಿ ಸಾಂಚಿನ ನೋಡಿ ನೀವು ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿದ್ದೀರಾ ಅಂತ ಹೇಳಿದ್ದಾರೆ. ಫಸ್ಟ್ ಮೀಟ್ ನಲ್ಲೇ ಎಸಿಪಿ ಇವಳಿಗೆ ನಂಬರ್ ಕೊಟ್ಟಿರ್ತಾರೆ. ಡೈಲಿ ಚಾಟ್ ಮಾಡೋದಕ್ಕೆ ಶುರು ಮಾಡಿ ಕೊನೆಗೆ ಅದು ಫಿಸಿಕಲ್ ರಿಲೇಶನ್ಶಿಪ್ ವರೆಗೂ ಹೋಗಿದೆ. ಸೊ ಸಾಂಚಿ ಜೊತೆ ಅಫೇರ್ ಇಟ್ಕೊಂಡಿದ್ದು ಈ ಎಸಿಪಿನೇ. ಆದ್ರೆ ಈ ವಿಷಯ ಯಥಾರ್ಥ್ಗೆ ಗೊತ್ತಿಲ್ಲ. ಯಾರ ಜೊತೆನೋ ಅಫೇರ್ ಇಟ್ಕೊಂಡಿದ್ದಾಳೆ ಅಂತ ಗೊತ್ತು, ಆದ್ರೆ ಅದು ಎಸಿಪಿ ಜೊತೆನೆ ಅಂತ ಗೊತ್ತಿರೋದಿಲ್ಲ. ಸಾಂಚಿ ಎಸಿಪಿಗೆ ಹೇಳಿದ್ದಾಳೆ ಕೆಲ್ಸನ ರಿಸೈನ್ ಮಾಡಿ ನನ್ ಜೊತೆ ಯುಕೆಗೆ ಬಾ ಅಂತ. ಆದ್ರೆ ಎಸಿಪಿಗೆ ಮದ್ವೆ ಆಗಿ ಮಕ್ಳಿದ್ದಾರೆ. ಇವಳ ಜೊತೆ ಜಸ್ಟ್ ಅಫೇರ್ ಇಟ್ಕೊಂಡಿದ್ದಾರೆ ಅಷ್ಟೇ. ಅದಕ್ಕೆ ಇಲ್ಲೇ ಇರೋಣ ಅಂತ ಹೇಳಿದಾಗ ಸಾಂಚಿ ಎಸಿಪಿಗೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ನನ್ ಜೊತೆ ಬಂದಿಲ್ಲ ಅಂದ್ರೆ ನೀನು ನನ್ ಮೇಲೆ ಅತ್ಯಾಚಾರ ಮಾಡಿದ್ದೀಯಾ ಅಂತ ಕೇಸ್ ಹಾಕ್ತೀನಿ. ಸೊ ಇವಳಿಂದ ಹೇಗ್ ಮುಕ್ತಿ ಪಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇರುವಾಗ್ಲೇ ರಿಯಾಜ್ ನ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಬೇಕು ಅಂತ ಆರ್ಡರ್ ಬಂದಿದೆ. ಈಗ್ಲೇ ಎಸಿಪಿ ಒಂದು ಪ್ಲಾನ್ ಮಾಡ್ತಾರೆ. ರಿಯಾಜ್ ನ ಬೇಕು ಅಂತಾನೆ ತಪ್ಸ್ಕೊಳ್ಳೋ ಹಾಗೆ ಮಾಡ್ಬೇಕು. ಸಾಂಚಿ ಇರೋ ಫ್ಲಾಟ್ ಗೆ ಹೋಗಿ ಅವಳನ್ನ ಆಸ್ಟೇಜ್ ಆಗಿ ಇಟ್ಕೊಂಡು ಪೊಲೀಸ್ನ ಹೆದರ್ಸ್ಬೇಕು. ಯಥಾರ್ಥ್ನ ಮಾತ್ರ ಮೇಲ್ಗಡೆ ಬರೋದಕ್ಕೆ ಹೇಳಿ ಸಾಂಚಿನ ಸಾಯಿಸಿ ಆರೋಪನ ಯಥಾರ್ಥ್ ಮೇಲೆ ಹಾಕ್ಬಿಡು ಅಂತ. ಕೋರ್ಟ್ ಅಲ್ಲಿ ಇದನ್ನ ನಂಬಿಲ್ಲ ಅಂದ್ರೆ ರಿಯಾಜ್ಗೆ ಮೆಂಟಲ್ ಇಲ್ನೆಸ್ ಇದೆ ಅಂತ ಹೇಳಿ ಮೆಂಟಲ್ ಅಸೈಲಂಗೆ ಸೇರಿಸ್ತಾರಂತೆ. ಇದರಿಂದ ನೀನು ಮರಣದಂಡನೆಯಿಂದ ತಪ್ಸ್ಕೋಬಹುದು ಅಂತ ಹೇಳಿದ್ರಿಂದ ರಿಯಾಜ್ ಒಪ್ಕೊಂಡಿದ್ದಾನೆ. ಆದ್ರೆ ಎಸಿಪಿ ಹತ್ರ ಯಾಕೆ ಆ ಲೇಡಿನೇ ಸಾಯಿಸ್ಬೇಕು ಅಂತ ಕೇಳಿದಾಗ ಅದಕ್ಕೆ ಎಸಿಪಿ ಅದೆಲ್ಲ ನಿನ್ಗೆ ಬೇಡದೇ ಇರೋ ವಿಷಯ, ಹೇಳ್ದಷ್ಟು ಮಾಡು ಅಂತ ಹೇಳಿದ್ದಾರೆ. ರಿಯಾಜ್ ಒಪ್ಕೊಂಡ್ಮೇಲೆ ಎಸಿಪಿ ಸಾಂಚಿಗೆ ನಿನ್ನ ನೋಡ್ಬೇಕು ಅಂತ ಮೆಸೇಜ್ ಕಳ್ಸಿದ್ದಾರೆ. ಈ ಮೆಸೇಜ್ ನೋಡಿದ್ಮೇಲೆ ಹೇಗೂ ಯಥಾರ್ಥ್ ಮನೇಲಿಲ್ಲ. ಮೇಡ್ನ ತರಕಾರಿ ತರೋದಕ್ಕೆ ಹೊರಗಡೆ ಕಳ್ಸಿದ್ದಾಳೆ. ಇದನ್ನೆಲ್ಲ ಪಕ್ಕಾ ಪ್ಲಾನ್ ಮಾಡಿದ್ದ ಎಸಿಪಿ ನನ್ ಮೇಲೆ ಅಟ್ಯಾಕ್ ಮಾಡಿ ಗನ್ ಕಿತ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ರಿಯಾಜ್ ಹಾಗೇನೆ ಮಾಡ್ದ. ಎಸಿಪಿ ಏನ್ ಹೇಳಿದ್ರು, ಸಾಂಚಿನ ಕೊಲೆ ಮಾಡಿ ಆರೋಪ ಯಥಾರ್ಥ್ ಮೇಲೆ ಬರೋ ಹಾಗೆ ಮಾಡು ಅಂತ. ಆದ್ರೆ ನಿಜವಾಗ್ಲೂ ಯಥಾರ್ಥ್ ಅವರೇ ಸಾಂಚಿನ ಕೊಲೆ ಮಾಡಿರೋದು. ಎಸಿಪಿ ಹಾಗೂ ಯಥಾರ್ಥ್ ಇಬ್ರು ಸಾಂಚಿ ಸಾಯ್ಲಿ ಅಂತಾನೆ ಅನ್ಕೊಂಡಿದ್ರು. ರಿಯಾಜ್ ಹೇಳ್ದಂಗೆ ಮಾಡ್ದ ಅಂತ ಎಸಿಪಿ ಅನ್ಕೊಂಡು ರಿಯಾಜ್ಗೆ ಮೆಂಟಲ್ ಇಲ್ನೆಸ್ ಇದೆ ಅಂತ ಸರ್ಟಿಫಿಕೇಟ್ ನ ಕೊಡ್ಸಿರ್ತಾರೆ. ಸೊ ಈಗ ರಿಯಾಜ್ಗೆ ಮರಣದಂಡನೆ ಆಗೋದು ಎಕ್ಸ್ಟೆಂಡ್ ಆಗಿದೆ. ಎಲ್ಲ ವಿಷಯ ಹೇಳಿ ಜಿಬ್ರಾನ್ ನನ್ನ ಹತ್ರನೇ ಇದ್ದಾನೆ. ಏನಾದ್ರೂ ಡಬಲ್ ಕ್ರಾಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಜಿಬ್ರಾನ್ ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆದ್ರೆ ಜಿಬ್ರಾನ್ ಯಾರು, ಅವನಿಗೂ ರಿಯಾಜ್ಗೂ ಏನ್ ಲಿಂಕ್ ಅಂತ ಈ ಸಿನಿಮಾದಲ್ಲಿ ತೋರ್ಸಿಲ್ಲ. ಎಸಿಪಿ ಹೋದ್ಮೇಲೆ ರಿಯಾಜ್ ಒಂದು ವಿಷಯನ ನೆನ್ಪು ಮಾಡ್ಕೋತಾನೆ. ಒಂದು ಸೀನ್ ನಲ್ಲಿ ಸಾಂಚಿ ರಿಯಾಜ್ಗೆ ಹೇಳಿರ್ತಾಳೆ ಎಲ್ಲಾ ಗಂಡಸರು ಒಂದೇ ತರ, ನೀನು ಯಥಾರ್ಥ್ ಹಾಗೂ ಅವನು ಅಂತ ಹೇಳಿರ್ತಾಳೆ. ಆಗ ರಿಯಾಜ್ ನಾನು ಓಕೆ, ನಿಮ್ ಹಸ್ಬೆಂಡ್ ಓಕೆ, ಅವನು ಅಂದ್ರೆ ಯಾರು ಅಂತ ಕೇಳಿರ್ತಾನೆ. ರಿಯಾಜ್ ನ ಅಲ್ಲಿಗೆ ಕಳ್ಸಿದ್ದೆ ಎಸಿಪಿ ಅಲ್ವಾ, ಸೊ ನೀವು ಅಫೇರ್ ಇಟ್ಕೊಂಡಿರೋದು ಎಸಿಪಿ ಜೊತೆನೆ ಅಲ್ವಾ ಅಂತ ಕೇಳಿದ್ದಾನೆ. ಸಾಂಚಿ ಹೌದು ಅಂತ ಹೇಳಿರ್ತಾಳೆ. ಆಗ್ಲೇ ಎಸಿಪಿ ನಿನ್ನ ಕೊಲ್ಲೋದಕ್ಕೇನೆ ನನ್ನ ಇಲ್ಲಿ ಕಳ್ಸಿರೋದು ಅಂತ ಹೇಳ್ತಾನೆ. ರಿಯಾಜ್ ನಿಜವಾಗ್ಲೂ ಸಾಂಚಿನ ಲವ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಸೊ ಮೆಂಟಲ್ ಅಸೈಲಂ ನಲ್ಲಿ ಕಷ್ಟ ಪಡೋದಕ್ಕಿಂತ ಇವಳ ಜೊತೆ ಓಡೋಗಿ ಹೊಸ ಜೀವನ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದ. ಆದ್ರೆ ಯಥಾರ್ಥ್ ಇವನ್ ಪ್ಲಾನ್ ನ ಉಲ್ಟಾ ಮಾಡ್ಬಿಟ್ರು. ಕ್ಲೈಮ್ಯಾಕ್ಸ್ ನಲ್ಲಿ ರಿಯಾಜ್ ನ ಮೆಂಟಲ್ ಅಸೈಲಂ ನಲ್ಲಿ ಸೇರಿಸ್ತಾರೆ. ರಿಯಾಜ್ ಸಾಂಚಿನ ಇಮ್ಯಾಜಿನೇಷನ್ ಮಾಡ್ಕೊಂಡು ಹುಚ್ಚ ಆಗ್ಬಿಡ್ತಾನೆ. ಸೊ ಈಗ ನಿಮ್ಗೆ ಕೆಲವು ಡೌಟ್ಸ್ ಇರುತ್ತೆ, ಅದನ್ನ ಕ್ಲಿಯರ್ ಮಾಡ್ತೀನಿ. ಯಥಾರ್ಥ್ ವಿದ್ಯಾ ಜೊತೆ ಅಫೇರ್ ಇಟ್ಕೊಂಡಿದ್ರಿಂದಾನೆ ಸಾಂಚಿಯಿಂದ ದೂರ ಆಗ್ಬೇಕು ಅಂತ ಅನ್ಕೊಂಡಿದ್ರು. ಅದಕ್ಕೇನೆ ಅವಳಿಗೆ ಡಿಲ್ಯೂಷನಲ್ ಡಿಸಾರ್ಡರ್ ಬರೋ ಹಾಗೆ ಮಾಡೋದಕ್ಕೆ ಟ್ಯಾಬ್ಲೆಟ್ ಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ರು. ಆ ಟ್ಯಾಬ್ಲೆಟ್ ಇಂದನೇ ಸಾಂಚಿಗೆ ಪದೇ ಪದೇ ಮೂಡ್ ಸ್ವಿಂಗ್ಸ್ ಬರ್ತಾ ಇತ್ತು. ಇದೇ ಟೈಮ್ ನಲ್ಲಿ ಯಥಾರ್ಥ್ ನನ್ಗೆ ಯಾಮರ್ಸಿ ಆ ಟ್ಯಾಬ್ಲೆಟ್ ನ ಕೊಡ್ತಾ ಇದ್ದಾರೆ ಅಂಡ್ ವಿದ್ಯಾ ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ ಅನ್ನೋದು ಅವಳಿಗೆ ಗೊತ್ತಾಗಿದೆ. ಈ ವಿಷಯ ಗೊತ್ತಾದ್ಮೇಲೆ ಸಾಂಚಿ ಯುಕೆಗೆ ಹೋಗಿ ಸೆಟ್ಲ್ ಆಗ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಅದಕ್ಕೇನೆ ಬ್ಯಾಂಕ್ ಪಾಸ್ವರ್ಡ್ ನ ಚೇಂಜ್ ಮಾಡಿರ್ತಾಳೆ. ಸೊ ಯಥಾರ್ಥ್ ಇಂದ ಆ ದುಡ್ಡನ್ನ ಆಕ್ಸೆಸ್ ಮಾಡೋದಕ್ಕೆ ಆಗಲ್ಲ. ಯುಕೆ ವೀಸಾಗೋಸ್ಕರ ವೇಟ್ ಮಾಡ್ತಾ ಇರುವಾಗ್ಲೇ ಎಸಿಪಿ ಸಾಂಚಿನ ಮೀಟ್ ಆಗಿರೋದು.
ಇವಳಿಗೆ ಪದೇ ಪದೇ ಬರ್ತಿದ್ದ ಡಿಲ್ಯೂಷನಲ್ ಪ್ರಾಬ್ಲಮ್ ಇಂದಾನೆ ಅವಳಿಗೆ ಯಾರಾದ್ರೂ ಸ್ವಲ್ಪ ಪ್ರೀತಿ ತೋರ್ಸುದ್ರುನು ಬೇಗ ಕ್ಲೋಸ್ ಆಗ್ತಿದ್ಲು. ಅದ್ರಿಂದಾನೆ ACP ಜೊತೆ ಕ್ಲೋಸ್ ಆದ್ಲು. ರಿಯಾಜ್ ಜೊತೆನೂ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡಿದ್ಲು. ರಿಯಾಜ್ ಟ್ಯಾಬ್ಲೆಟ್ ನ ಕಾಫಿನಲ್ಲಿ ಮಿಕ್ಸ್ ಮಾಡಿ ಕೊಟ್ಮೇಲೆನೆ ರಿಯಾಜ್ ಜೊತೆ ಕ್ಲೋಸ್ ಆಗಿರ್ತಾಳೆ. ಸೊ ಅದಕ್ಕೇನೆ ರಿಯಾಜ್ ಜೊತೆ ಓಡ್ ಹೋಗ್ಬೇಕು ಅಂತ ಅನ್ಕೊಂಡಿದ್ಲು. ಆದ್ರೆ ಅವನ್ ಜೊತೆ ಕೆಳಗಡೆ ಬಂದಾಗ ಆ ಟ್ಯಾಬ್ಲೆಟ್ ನ ಎಫೆಕ್ಟ್ ಕಡಿಮೆ ಆಗಿದೆ. ಅದ್ರಿಂದಾನೆ ರಿಯಾಜ್ ಇಂದ ತಪ್ಸ್ಕೊಂಡ್ರೆ ಸಾಕು ಅಂತ ಅನ್ಸಿದೆ. ಅದಕ್ಕೆ ಗನ್ನಲ್ಲಿ ಬುಲೆಟ್ ಇಲ್ಲ ಅಂತ ಹೇಳಿ ಇವನ್ನ ಸಿಕ್ಸೋ ಪ್ರಯತ್ನ ಮಾಡಿರ್ತಾಳೆ. ಸೊ ಇವಳು ರಿಯಾಜ್ ಜೊತೆ ಪದೇ ಪದೇ ಬೇರೆ ತರ ನಡ್ಕೊಳ್ಳೋದಕ್ಕೆ ಕಾರಣ ಆ ಟ್ಯಾಬ್ಲೆಟ್ ಆಗಿರುತ್ತೆ. ಮತ್ತೆ ರಿಯಾಜ್ ಜೊತೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರುವಾಗ ಆ ಟ್ಯಾಬ್ಲೆಟ್ ನ ತಗೊಳ್ದೆ ಇದ್ದಿದ್ರಿಂದ ನಾರ್ಮಲ್ ಆಗಿ ಇದ್ದಿರ್ತಾಳೆ. ಅದಕ್ಕೆ ಕಾರಣ ಇವನ್ನ ಹೇಗಾದ್ರೂ ಯಾಮಾರಿಸಿ ತಪ್ಸ್ಕೋಬೇಕು ಅಂತ ಅನ್ಕೊಂಡಿದ್ಲು. ಆದ್ರೆ ACPನೇ ನನ್ಗೆ ಮೋಸ ಮಾಡಿ ನನ್ನ ಸಾಯಿಸೋದಕ್ಕೆ ಇವನ್ನ ಇಲ್ಲಿ ಕಳ್ಸಿದ್ದಾರೆ ಅಂತ ರಿಯಾಜ್ ಇಂದಾನೆ ಗೊತ್ತಾದ್ಮೇಲೆ ಇವಳಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ಹೆಂಗೆ ನೋಡಿದ್ರುನು ಇವಳಿಗೆ ಯಥಾರ್ಥನ ಕಂಡ್ರೆ ಆಗೋದಿಲ್ಲ. ಅದಕ್ಕೆ ಅವರು ದುಡ್ಡು ಸಮೇತ ಮೇಲ್ಗಡೆ ಬಂದಾಗ ರಿಯಾಜ್ಗೆ ಶೂಟ್ ಮಾಡು ಅಂತ ಹೇಳಿರ್ತಾಳೆ. ಸೊ ಇವಳು ಜೀವಂತವಾಗಿ ಇದ್ದಿದ್ರೆ ರಿಯಾಜ್ ಜೊತೆನೆ ಇರ್ತಿದ್ಲಾ ಅಂತ ಹೇಳೋದು ಕಷ್ಟ. ಅದನ್ನ ಡೈರೆಕ್ಟರ್ ನಮ್ಗೇನೆ ಬಿಟ್ಟಿದ್ದಾರೆ, ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಂತ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.